ನಮಸ್ತೆ ಸ್ನೇಹಿತರೆ, ಜ್ಞಾನಾಂಗೋತ್ರಿ ತರಬೇತಿ ಕೇಂದ್ರದಿಂದ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಿದೆ. ಅದರ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಜೊತೆಗೆ ಈ ಒಂದು ವಿಡಿಯೋನಲ್ಲಿ ಏನೇನು ಸಿಲೆಬಸ್ ಬರ್ತಾ ಹೋಗುತ್ತೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ, ಮತ್ತೆ ಏನೇನು ಇಂಪಾರ್ಟೆನ್ಸ್ ಇದೆ ಅದರಲ್ಲಿ, ಎಕ್ಸಾಮ್ ಯಾಕೆ ಅದನ್ನು ಓದಬೇಕು, ಮತ್ತು ಸಿಲೆಬಸ್ ಎಲ್ಲ ಏನಿದೆ, ಜೊತೆಗೆ ಅವರು ಸಣ್ಣ ಇವತ್ತು ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ನ ತಗೊಂಡು ಡಿಸ್ಕಸ್ ಕೂಡ ಲಾಸ್ಟಲ್ಲಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಯಾಕೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ನಮಗೆ KS ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವಾಗ KS ಅಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಪೇಪರ್ ನಾವು ನೋಡ್ತಾ ಹೋಗ್ತೀವಿ. ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಮತ್ತೆ ಪೇಪರ್ 2 ನ ನೋಡ್ತಾ ಹೋಗ್ತೀವಿ. ಈ ಪೇಪರ್ 1 ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪೇಪರ್ 1 ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಬರ್ತಾ ಹೋಗುತ್ತೆ. ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ ಅಂತ 4 ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಬರ್ತಾ ಹೋಗುತ್ತೆ. ಜೊತೆಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳು ನಾವು ನೋಡ್ತಾ ಹೋಗ್ತೀವಿ. ಇದರಿಂದ ಓವರ್ ಆಲ್ ನಿಮಗೆ 100 ಕ್ವಶನ್ಸ್ ಬರುತ್ತೆ. ಇಂಟು 2 ಅಂತ ಹೇಳಿದ್ರೆ 200 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ. ಹೌದಲ್ಲ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಬರೋದೇ ಇಷ್ಟಕ್ಕೆ ಆಯ್ತು. ಹಾಗಿದ್ರೆ ಪೇಪರ್ 2 ಅಲ್ಲಿ ಏನ್ ಬರುತ್ತೆ? ಪೇಪರ್ 2 ಅಲ್ಲಿ ಬಂದಾಗ, ಪೇಪರ್ 2 ಅಲ್ಲಿ ಬಂದಾಗ ನಿಮಗೆ ಕರ್ನಾಟಕ ಎಕನಾಮಿ ಅಥವಾ ಕರ್ನಾಟಕ ಎಕನಾಮಿಕ್ ಸರ್ವೆ, ಜೊತೆಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಇದೆರಡರಿಂದಾನೆ ಮಿನಿಮಮ್ ನಿಮಗೆ 40 ಕ್ವಶನ್ಸ್ ಬರುತ್ತೆ. ಈಗ 2011 KS ಎಕ್ಸಾಮ್ ಇಂದ ಈ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು, ಪೇಪರ್ 2 ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲೂ ಕೂಡ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಬಗ್ಗೆ ಪೇಪರ್ 2 ಅಲ್ಲಿ ಇಟ್ಟಿದ್ದು 2011 KS ಎಕ್ಸಾಮ್ ಇಂದ. ಅವಾಗಿಂದ ಇದು 40 ಕ್ವಶನ್ಸ್ ಬರುತ್ತೆ. 40 ಕ್ವಶನ್ಸ್ ಅಂತ ಹೇಳಿದ್ರೆ ಇಂಟು 2 ಅಂತ ಹೇಳಿದ್ರೆ 80 ಮಾರ್ಕ್ಸ್ಗೆ ಬರ್ತಾ ಹೋಗುತ್ತೆ. 80 ಮಾರ್ಕ್ಸ್ಗೆ. ಮತ್ತೆ ಪೇಪರ್ 2 ಅಲ್ಲಿ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ, ಅದೇ ಸೈನ್ಸ್. ಅದು ಸೈನ್ಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಟೆಕ್ನಾಲಜಿ, EVS ಅಂಡ್ ಸೈನ್ಸ್ ಕರೆಂಟ್ ಅಫೇರ್ಸ್. ಇಷ್ಟರಿಂದ ನಿಮಗೆ 30 ಕ್ವಶನ್ಸ್ ಬರ್ತಾ ಹೋಗುತ್ತೆ. 30 ಅಂತ ಹೇಳಿದ್ರೆ 60 ಮಾರ್ಕ್ಸ್ ಆಗ್ತಾ ಹೋಗುತ್ತೆ. ಇಂಟು 2 ಅಂತ ಹೇಳಿದ್ರೆ 60 ಮಾರ್ಕ್ಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೆಂಟಲ್ ಎಬಿಲಿಟಿಯಿಂದ ನಿಮಗೆ 30 ಕ್ವಶನ್ಸ್ ಬರುತ್ತೆ. ಇದು ಕೂಡ 60 ಮಾರ್ಕ್ಸ್ಗೆ. ಓವರ್ ಆಲ್ ಆಗಿ ನಿಮಗೆ 200 ಮಾರ್ಕ್ಸ್ಗೆ ಪೇಪರ್ 2 ಇರ್ತಾ ಹೋಗುತ್ತೆ. ಅದಕ್ಕೇನೆ ಇಷ್ಟು ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಓದಿದ್ರು ಕೂಡ ನಿಮ್ಗೆ 100 ಕ್ವಶನ್ಸ್ ಬರುತ್ತೆ. ಬರೀ ನೀವು 3 ಟಾಪಿಕ್ ಕವರ್ ಮಾಡ್ತಾ ಹೋದ್ರೆ 100 ಕ್ವಶನ್ಸ್ ಬರುತ್ತೆ. ನೀವು KS ಎಕ್ಸಾಮ್ ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ 2ಗೆ ನಾವು ಜಾಸ್ತಿ ಒತ್ತನ್ನ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಸಿಂಪಲ್ ಆಗಿ ಸಿಗುವಂತಹ, ನಮಗೆ ಅತಿ ಕಡಿಮೆ ಮೆಟೀರಿಯಲ್ಸ್ ಅಲ್ಲಿ ಸಿಗುವಂತದ್ದು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಈ ಭಾಗದಲ್ಲಿ. ಸೊ ಹಾಗಾಗಿ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಕರ್ನಾಟಕ ಎಕನಾಮಿ ಅಥವಾ ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್, ಈ ಏರಿಯಾವನ್ನ ಜಾಸ್ತಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಮತ್ತೆ ಸೈನ್ಸ್ ಮತ್ತೆ ಇವೆಲ್ಲ ಬಂದಾಗ, ಮೆಂಟಲ್ ಎಬಿಲಿಟಿ ಬಂದಾಗ, ಈ ಏರಿಯಾದಲ್ಲಿ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಪೇಪರ್ 2 ಅಲ್ಲಿ ಯಾವಾಗ 100 ಮೇಲೆ ಕಳ್ಸಿ ಹಾಕ್ತಿವೋ ಅವಾಗ ಆಬ್ವಿಯಸ್ಲಿ ಪೇಪರ್ 1 ಕೂಡ ಮ್ಯಾಕ್ಸಿಮಮ್ 50% ಬಂದಿರೋ ಸಾಕು ಕೂಡ ಪ್ರಿಲಿಮ್ಸ್ ಅಂತೂ ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ KS ಎಕ್ಸಾಮ್ ಕ್ಲಿಯರ್ ಆಗಲೇಬೇಕು ಅನ್ನೋಗಿದ್ರೆ ಯಾವ್ದನ್ನ ಫೋಕಸ್ ಮಾಡಬೇಕು? ಪೇಪರ್ 2 ನ ಫೋಕಸ್ ಮಾಡಬೇಕು. ಅದರಲ್ಲೂ ಕೂಡ ಈಸಿ ಕನ್ಸೆಂಟ್ ಮತ್ತೆ ಕಂಟೆಂಟ್ ತುಂಬಾ ಸುಲಭವಾಗಿ ಸಿಗುವಂತದ್ದು ಯಾವುದು? ಪೇಪರ್ 2 ಅಲ್ಲಿ ಬರುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಜ್ಞಾನಾಂಗೋತ್ರಿ ಸಂಸ್ಥೆಯಿಂದ ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಏನಿದೆ, ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಇದು ಮ್ಯಾಕ್ಸಿಮಮ್ ನಿಮಗೆ 20ರಿಂದ 25 ಕ್ಲಾಸ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓವರ್ ಆಲ್ ಎಷ್ಟು 20 to 25 ಕ್ಲಾಸ್ ಅಲ್ಲಿ ಇದನ್ನ ಕವರ್ ಮಾಡ್ಕೊಡ್ತಾ ಹೋಗ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬುಕ್ಸ್ ಕೂಡ ಇದೇ ಸಂಸ್ಥೆಯಿಂದ ರಿಲೀಸ್ ಕೂಡ ಆಗ್ತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ MCQs ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. 1000 MCQs ಇರುವಂತಹ ಬುಕ್ಸ್ ಕೂಡ ರಿಲೀಸ್ ಆಗುತ್ತೆ. ನೀವು ಅದ್ರ ಸದುಪಯೋಗ ಕೂಡ ನೀವು ಪಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗ್ತಾ ಹೋಗೋಣ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೆಳಗಡೆ ಲಿಂಕ್ ಅಲ್ಲಿ ನಾವು ಕೊಟ್ಟಿರ್ತೀವಿ. ಕೆಳಗಡೆ ಲಿಂಕ್ ಅಲ್ಲಿ ನಿಮ್ಗೆ ಆಪ್ ಲಿಂಕ್ ಕೂಡ ಇರುತ್ತೆ ನಿಮ್ಗೆ. ಮತ್ತೆ ಕೋರ್ಸ್, ಎಂಟೈರ್ ಕೋರ್ಸ್ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ ಆನ್ಲೈನ್ ಕೋರ್ಸ್ ಅಲ್ಲಿ ಏನಾದ್ರು ಅವೈಲಬಿಲಿಟಿ ಇದೆ ಅವೆಲ್ಲನೂ ಕೂಡ ಸಿಗ್ತಾ ಹೋಗುತ್ತೆ. ನೀವು ಅದನ್ನ ಲಿಂಕ್ ಕೂಡ ನೋಡಬಹುದು. ಆ PDF ಇದಕ್ಕೆ ಕರ್ನಾಟಕ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತ ಎಂಟೈರ್ ಸಿಲೆಬಸ್ ನಾವು ಏನ್ ಡಿಸ್ಕಸ್ ಮಾಡ್ತೀವಿ ಅನ್ನೋ ಮಾಹಿತಿನೂ ಕೂಡ PDF ಅಲ್ಲಿ ನಿಮ್ಗೆ ಕೊಟ್ಟಿರ್ತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಇವಾಗ ಟಾಪಿಕ್ಗೆ ಮೂವ್ ಆಗೋಣ. ನೋಡಿ, ಸಿಲೆಬಸ್ ನೋಡ್ತಾ ಹೋಗೋದಾದ್ರೆ ಇವು KS ಅಲ್ಲಿ ಪೇಪರ್ 2 ಅಲ್ಲಿ ಬರುವಂತಹ ಆರ್ಥಿಕ ಸಮೀಕ್ಷೆಯಲ್ಲಿ 17 ಚಾಪ್ಟರ್ಸ್ಗಳು ಬರ್ತಾ ಹೋಗುತ್ತೆ. ಆ 17 ಚಾಪ್ಟರ್ಸ್ಗಳು ಇವತ್ತು ಯಾವ್ಯಾವ್ದು ಇದೆ ಅಂತ ನೋಡೋಣ. ಅದರಲ್ಲಿ ಒಂದು ಟಾಪಿಕ್ ಮಾತ್ರ ಇವತ್ತು ತಗೊಂಡು ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗಿ ಮೊದಲನೇ ಚಾಪ್ಟರ್ ಸಂಬಂಧಪಟ್ಟಂತೆ. ಈ ಪೇಪರ್ 2 ಅಲ್ಲಿ ಬರುವಂತಹ ಎಕನಾಮಿಕ್ ಸರ್ವೆಯಲ್ಲಿ, ಅದರಲ್ಲೂ ಕೂಡ ಈ ಎಕನಾಮಿಕ್ ಸರ್ವೆಯಲ್ಲಿ ಮೊದಲನೇ ಚಾಪ್ಟರ್ ಬರುತ್ತೆ. ಆ ಮೊದಲನೇ ಚಾಪ್ಟರ್ ಯಾವುದು? ಕರ್ನಾಟಕ ರಾಜ್ಯದ ಆರ್ಥಿಕತೆಯ ಒಂದು ಅವಲೋಕನ. ಚಾಪ್ಟರ್ 1 ಸ್ಟೇಟ್ ಆಫ್ ಕರ್ನಾಟಕಸ್ ಎಕನಾಮಿ ಅಂಡ್ ಓವರ್ವ್ಯೂ. ಕ್ಲಿಯರ್? ಹೌದಲ್ಲ, ಕರ್ನಾಟಕದ ಆರ್ಥಿಕತೆಯ ಒಂದು ಓವರ್ವ್ಯೂನ ಈ ಚಾಪ್ಟರ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಎಂಟೈರ್ ಕರ್ನಾಟಕ ಎಕನಾಮಿಕ್ ಸರ್ವೆ ಏನಿದೆ, ಈ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ
ಸರ್ವೆ ಏನಿದೆ ಈ ಸರ್ವೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಿರುತ್ತೆ ಮೊದಲನೇ ಚಾಪ್ಟರ್. ಈ ಮೊದಲನೇ ಚಾಪ್ಟರ್ ಯಾವ ತರ ಅಂತ ಹೇಳಿದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆದು ಸಮ್ಮರಿ ಇದ್ದ ಹಾಗೆ, ಹೌದಲ್ಲ. ಆ ಎಂಟೈರ್ ಕರ್ನಾಟಕ ಎಕನಾಮಿಕ್ ಸರ್ವೆ ಏನಿದೆ ಅದ್ರ ಸಮ್ಮರಿ ಇದ್ದಾಗೆ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಈ ಚಾಪ್ಟರ್ ಅಲ್ಲಿ ಏನಿಲ್ಲ ಒಂದೊಂದು ಟಾಪಿಕ್ ಇದೆ. ಇವಾಗ ಸಾಮಾನ್ಯ ಅವಲೋಕನ, ಜನರಲ್ ವ್ಯೂ, ಅಥವಾ ಕರ್ನಾಟಕ ರಾಜ್ಯದ ಆರ್ಥಿಕತೆ, ಸ್ಟೇಟ್ ಎಕನಾಮಿ, ಇವೆಲ್ಲನೂ ಕೂಡ ಒಂದೊಂದು ಚಾಪ್ಟರ್ ಆಗಿ ಇರ್ತಾ ಹೋಗುತ್ತೆ. ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಇರೋ ಒಂದೊಂದು ಪಾಯಿಂಟ್ ಕೂಡ ಒಂದೊಂದು ಚಾಪ್ಟರ್ ಆಗಿದೆ. ಮೊದಲು ನೋಡೋಣ. ಈ ಚಾಪ್ಟರ್ ಸಾಮಾನ್ಯ ಅವಲೋಕನ, ಜನರಲ್ ವ್ಯೂ ಅಂದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನಮಾನ ಎಷ್ಟು, ಜಿಯೋಗ್ರಫಿಕಲ್ ಏರಿಯಾ ಕರ್ನಾಟಕದ ಎಷ್ಟಿದೆ ಅಂತ ನೋಡ್ತಾ ಹೋಗ್ತೀವಿ. ಕರ್ನಾಟಕ ಪಾಪ್ಯುಲೇಷನ್ ಎಷ್ಟಿದೆ, ಕ್ಲಿಯರ್, ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಎರಡನೇದಾಗಿ ಕರ್ನಾಟಕ ರಾಜ್ಯದ ಆರ್ಥಿಕತೆ, ಸ್ಟೇಟ್ ಎಕನಾಮಿ. ಈ ಸ್ಟೇಟ್ ಎಕನಾಮಿ ಯಾವ್ದು ಬರುತ್ತೆ, GSDP. ಕರ್ನಾಟಕ ರಾಜ್ಯದ GSDP ಎಷ್ಟಿದೆ, ಆದ್ರೆ ಕರ್ನಾಟಕ ರಾಜ್ಯದ GDP ಎಷ್ಟಿದೆ. ಈ ಕರ್ನಾಟಕ ರಾಜ್ಯ GDP ನ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಎಷ್ಟನೇ ಪೊಸಿಷನ್ ಇದೆ, ಇವೆಲ್ಲರೂ ಕೂಡ ಎರಡನೇ ಚಾಪ್ಟರ್ ಅಥವಾ ಎರಡನೇ ಪಾಯಿಂಟ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇದು ಇದಕ್ಕೆ ಸಂಬಂಧಪಟ್ಟದ ಒಂದು ಚಾಪ್ಟರ್ನೇ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ಈ ಭಾಗದಲ್ಲಿ ಓವರ್ ವ್ಯೂ ಅಷ್ಟೇ ಇರುತ್ತೆ. ಹಾಗಾಗಿ ನಾನು ಮೊದಲನೇ ಚಾಪ್ಟರ್ ಅಲ್ಲಿ ಏನ್ ಬೇಕೋ ಅಷ್ಟು ಮಾತ್ರ ಡಿಸ್ಕಸ್ ಮಾಡ್ತೇನೆ. ನಿಮ್ಗೆ ಎಕ್ಸಾಮ್ಗೆ ಏನ್ ಬೇಕೋ ಅಷ್ಟು ಮಾತ್ರ. ಇನ್ನು ಪೇಪರ್ ಎರಡನೇ ಚಾಪ್ಟರ್ ಇಂದ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೂರನೇದು ಯಾವುದು, ಆರ್ಥಿಕ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು ಸ್ಥಿತಿ, ಫಿಸಿಕಲ್ ಡೆವಲಪ್ಮೆಂಟ್ ಅಂಡ್ ಸ್ಟೇಟ್ ಫಿನಾನ್ಸ್. ರಾಜ್ಯದ ಆರ್ಥಿಕ ಅಭಿವೃದ್ಧಿ ಮತ್ತು ರಾಜ್ಯದ ಹಣಕಾಸು ಸ್ಥಿತಿ. ಸೊ ಫೈನಾನ್ಸಿಯಲ್ ಕಂಡೀಷನ್ ಏನಿದೆ ಸ್ಟೇಟ್, ಆ ಫಿಸಿಕಲ್ ಪಾಲಿಸೀಸ್ಗಳು ಯಾವ್ದಿದೆ ಕರ್ನಾಟಕದಲ್ಲಿ, ಫಿಸಿಕಲ್ ಡೆವಲಪ್ಮೆಂಟ್ ಹೇಗಾಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಸಮ್ಮರಿಯನ್ನ ಈ ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ನೋಡೋದಾದ್ರೆ ಬಂಡವಾಳ ಹೂಡಿಕೆ ಮತ್ತು ರಫ್ತು, ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್. ಕರ್ನಾಟಕದಲ್ಲಿ ಏನು ಹೂಡಿಕೆ ಆಗ್ತಾ ಇದೆ ಮತ್ತು ಕರ್ನಾಟಕದಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ಭಾಗದಲ್ಲಿ ನಿಮಗೆ ಸಮ್ಮರಿ ರೀತಿಯಲ್ಲಿ ಕೊಟ್ಟಿರ್ತಾನೆ. ಯಾವುದು, ಚಾಪ್ಟರ್ 1 ನಲ್ಲಿ. ಇನ್ನು ನೆಕ್ಸ್ಟ್ ನೋಡಿದ್ರೆ ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್. ಈ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಯಾವ ನಿರ್ಧಾರಗಳನ್ನು ತಗೊಂಡಿದೆ, ಸೊ ಕರ್ನಾಟಕ ಸರ್ಕಾರ ತಗೊಂಡಂತ ಯೋಜನೆಗಳು ಯಾವುದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್. ನಗರ ಅಭಿವೃದ್ಧಿಗೆ ರಾಜ್ಯಗಳು ಸರ್ಕಾರ ತಗೊಂಡಿರುವಂತಹ ನಿರ್ಧಾರಗಳು ಯಾವುದು, ಕರ್ನಾಟಕ ರಾಜ್ಯಗಳ ನಗರೀಕರಣದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ, ಇದ್ರ ಮೇಲೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಭಾಗದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕೃಷಿ ಮತ್ತು ಕೃಷಿ ಅವಲಂಬಿತ ವಲಯಗಳು ಮತ್ತು ಆಹಾರ ಭದ್ರತೆ, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ಅಂಡ್ ಫುಡ್ ಸೆಕ್ಯೂರಿಟಿ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈ ಭಾಗದಲ್ಲಿ ನಿಮಗೆ ಸಮರಿ ಅಷ್ಟೇ ಕೊಟ್ಟಿರ್ತಾರೆ. ಇದಕ್ಕೆ ಒಂದು ಚಾಪ್ಟರ್ ಇದೆ, ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಭಾಗದಲ್ಲಿ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಇವೆಲ್ಲವೂ ಕೂಡ ಕೇಸ್ ಮೈನ್ಸ್ ಅಲ್ಲೂ ಕೂಡ ಬರ್ತಾ ಹೋಗುತ್ತೆ. ಅದು ಕೂಡ ನಿಮಗೆ ಯಾವುದು ಎಕನಾಮಿಕ್ ಸೆಕ್ಷನ್ ಅಲ್ಲೂ ಕೂಡ ನೋಡ್ತಾ ಹೋಗ್ತೀವಿ, ಕೆಲವೊಂದು ಸೈನ್ಸ್ ಸೆಕ್ಷನ್ ಅಲ್ಲೂ ಕೂಡ ನೋಡ್ತಾ ಹೋಗ್ತೀವಿ, ಕೆಲವೊಂದನ್ನ ಎಸ್ಸೆ ರೈಟಿಂಗ್ ಟಾಪಿಕ್ ಅಲ್ಲೂ ಕೂಡ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ನಾವು ಇದನ್ನ. ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ, ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಎನ್ವಿರಾನ್ಮೆಂಟ್. ಕರ್ನಾಟಕದಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಏನ್ ಸಿಗ್ತಾ ಇದೆ, ಸೊ ನ್ಯಾಚುರಲ್ ವೆಜಿಟೇಷನ್ ಹೇಗಿದೆ, ಮತ್ತೆ ಇಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಗಳು ಯಾವುದು, ಮತ್ತೆ ಲಾಸ್ಟ್ ಫಾರೆಸ್ಟ್ ರಿಪೋರ್ಟ್ ಏನ್ ಹೇಳುತ್ತೆ ಕರ್ನಾಟಕದ್ದು, ಕರ್ನಾಟಕ ಸ್ಥಿತಿಗತಿಗಳು ಏನಿದೆ, ಇವೆಲ್ಲದರ ಬಗ್ಗೆ ನಾವಿಲ್ಲಿ ಮಾಹಿತಿ ಕೊಡ್ತೇವೆ. ಕರ್ನಾಟಕ ಟೈಗರ್ ರಿಸರ್ವ್ ಸೆಂಟರ್ಸ್ಗಳು ಯಾವುದು, ಕರ್ನಾಟಕದಲ್ಲಿ ಬರ್ಡ್ ಸ್ಯಾಂಚುರಿಗಳು ಯಾವುದಿದೆ, ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವುದಿದೆ, ನ್ಯಾಷನಲ್ ಪಾರ್ಕ್ಸ್ ಯಾವುದಿದೆ, ಇವೆಲ್ಲದರ ಮಾಹಿತಿಯನ್ನ ಈ ಒಂದು ಚಾಪ್ಟರ್ಸ್ ಅಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ರಾಜ್ಯ ಸರ್ಕಾರ ತಗೊಂಡಿರುವಂತಹ ನಿರ್ಧಾರಗಳನ್ನು ಕೂಡ ನೋಡ್ತಾ ಹೋಗ್ತೀವಿ ಇಲ್ಲಿ. ಇನ್ನು ಇಂಡಸ್ಟ್ರಿ, ಸೊ ಇಲ್ಲಿ ಇದೇ ಕರ್ನಾಟಕಕ್ಕೆ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಗೊಂಡಿರುವಂತಹ ನಿರ್ಧಾರಗಳು ಯಾವುದು, ರಾಜ್ಯ ಸರ್ಕಾರದ ಇಂಡಸ್ಟ್ರಿಯಲ್ ಪಾಲಿಸಿಗಳು ಯಾವ್ದಾದ್ರು ಮಾಡಿದೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್. ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವುದೋ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ, ಹೌದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ಯಾವುದು, ಅದನ್ನ ಈ ಒಂದು ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಅಥವಾ ಸಂಬಳಿಯನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆರ್ಥಿಕ ಮೂಲಭೂತ ಸೌಕರ್ಯಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿ ಹೇಗೆ ಡೆವಲಪ್ ಆಗ್ತಿದೆ, ಮೂಲಭೂತ ಸೌಕರ್ಯಗಳು ಹೇಗೆ ಡೆವಲಪ್ ಆಗ್ತಿದೆ, ಇದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ನಿರ್ಧಾರಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್. ಸೊ ಕರ್ನಾಟಕ ಭಾರತದಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ, ಇನ್ನು ವರ್ಲ್ಡ್ಗೆ ಕಂಪೇರ್ ಮಾಡಿದ್ರೆ ಎಷ್ಟಿದೆ, ಕರ್ನಾಟಕದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಬರುವಂತ ರಾಜ್ಯಗಳು ಯಾವ, ಜಿಲ್ಲೆಗಳು ಅಥವಾ ಡಿಸ್ಟ್ರಿಕ್ಟ್ಗಳು ಯಾವ ಪೊಸಿಷನ್ ಇವೆ, ಇದ್ರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಲಿಂಗ ಮತ್ತು ಸಾಮಾಜಿಕ ಸಮಾನತೆ, ಜೆಂಡರ್ ಅಂಡ್ ಸೋಷಿಯಲ್ ಈಕ್ವಿಟಿ. ಸೊ ಲಿಂಗ ಮತ್ತು ಸಾಮಾಜಿಕ ಸಮಾನತೆ, ಜೆಂಡರ್ ಅಂಡ್ ಸೋಷಿಯಲ್ ಈಕ್ವಿಟಿ ಅಂತ ಬಂದಾಗ ಸಾಮಾಜಿಕವಾಗಿ ತೆಗೆದುಕೊಂಡು ನಿರ್ಧಾರಗಳು, SC STಗಳು ಆಗ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗಳ ಬಗ್ಗೆ ಕರ್ನಾಟಕ ಸರ್ಕಾರ ಬಂದಿರುವಂತಹ ಯೋಜನೆಗಳು, ಇವೆಲ್ಲದರ ಸಮ್ಮರಿ ಇಲ್ಲಿ ಸಿಗುತ್ತೆ. ಮತ್ತು ಇದೇ ಒಂದು ಚಾಪ್ಟರ್ ಆಗಿ ಕೂಡ ಇರುತ್ತೆ, ಅವೆಲ್ಲವೂ ಕೂಡ ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಒಂದು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ, ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಸೊ ಒಂದು ಪ್ರಾದೇಶಿಕವಾಗಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಅದು ರೀಜನಲ್ ಇನ್ಬ್ಯಾಲೆನ್ಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಕಮಿಟಿಗಳು, ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರದ ನಿರ್ಧಾರಗಳು, ಹೌದಲ್ಲ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಒಂದು ಸಮ್ಮರಿಯನ್ನು ಕೊಟ್ಟಿರ್ತಾನೆ ಈ ಭಾಗದಲ್ಲಿ. ನೆಕ್ಸ್ಟ್ ಒಂದು ಸರ್ಕಾರದ ಕಾರ್ಯಕ್ರಮಗಳ ಅಥವಾ ಯೋಜನೆಗಳ ಮೌಲ್ಯಮಾಪನ, ಇವ್ಯಾಲ್ಯುಯೇಷನ್ ಆಫ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅಂಡ್ ಸ್ಕೀಮ್ಸ್ ಅಂದ್ರೆ ರಾಜ್ಯ ಸರ್ಕಾರ ತಂದಿರುವಂತಹ ಯೋಜನೆಗಳ ಮೌಲ್ಯಮಾಪನವನ್ನ ಮಾಡ್ತೀವಿ. ಯಾವ ಯೋಜನೆಗಳು ಯಾವ ಹಂತದಲ್ಲಿ ಇದೆ, ಯಾವುದು ಟರ್ಮ್ ಕ್ಲೋಸ್ ಆಗ್ತಿದೆ, ಹೊಸ ಯೋಜನೆಗಳನ್ನು ಯಾವ್ದು ಮಾಡಬೇಕಾಗುತ್ತೆ, ಎಲ್ಲರೂ ಕೂಡ ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ, ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್ ಲವ್ಲಿಹುಡ್. ಈ ಭಾಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆಗಳನ್ನ ಮತ್ತೆ ಇನ್ನಿತರ ಪ್ರೋಗ್ರಾಮ್ಗಳನ್ನ ಈ ಒಂದು ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಥವಾ ಸಮ್ಮರಿಯನ್ನ ಕೊಟ್ಟಿರ್ತಾನೆ ಮೊದಲನೇ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಗೋಲ್ಸ್ ಕೂಡ ಎಷ್ಟಿದೆ, ಅವು ಯಾವ್ಯಾವುದು, ಇವೆಲ್ಲದರ ಮಾಹಿತಿಯನ್ನ ಈ ಭಾಗದಲ್ಲಿ ಸಿಗ್ತಾ ಹೋಗುತ್ತೆ. ಇದು ಮೊದಲನೇ ಚಾಪ್ಟರ್ ಅಲ್ಲಿ ಬರುವಂತದ್ದು. ಈಗ ಮೊದಲನೇ ಚಾಪ್ಟರ್ ಅಲ್ಲಿ ಏನು ಬೇಕೋ ಅಷ್ಟು ಮಾತ್ರ ನಾನು ಮಾತಾಡ್ತೀನಿ. ಪೇಪರ್ ಯಾಕಂದ್ರೆ ಎರಡನೇ ಚಾಪ್ಟರ್ ಇಂದ ಏನಾಗುತ್ತೆ, ಇಲ್ಲಿರೋ ಕಂಟೆಂಟ್ ಪ್ರತಿಯೊಂದು ಕೂಡ ಒಂದೊಂದು ಚಾಪ್ಟರ್ ಆಗಿದೆ. ನಾನು ಆ ಚಾಪ್ಟರ್ ವೈಸ್ ತಗೊಳ್ತಾ ಹೋಗ್ತೀನಿ. ಜೊತೆಗೆ ಎಕ್ಸಾಮ್ ಎಷ್ಟು ಬೇಕೋ ಅಷ್ಟನ್ನ ಡಿಸ್ಕಸ್ ಮಾಡ್ತಾ, ಜೊತೆಗೆ MCQsಗಳು ಯಾವ ತರ ಆಗುತ್ತೆ, ಇದರಲ್ಲಿ ಯಾವ್ದಾರ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. MCQsಗಳು ಯಾವ ತರ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಹಾಗೇನೆ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇ ಚಾಪ್ಟರ್ ಇಷ್ಟು ಮಾಹಿತಿ ಇದೆ. ಎರಡನೇ ಚಾಪ್ಟರ್ ಇಂದ ಯಾವ ಚಾಪ್ಟರ್ ಬರುತ್ತೆ ಅಂತ ಅಷ್ಟೇ ಹೇಳ್ತೀನಿ. ಬಾಕಿ ಇದೆಲ್ಲನೂ ಕೂಡ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಏನೇ ಡಿಸ್ಕಸ್ ಮಾಡ್ತೀವಿ ಅಂತ. ದಯವಿಟ್ಟು ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇವಾಗ ಎರಡನೇ ಚಾಪ್ಟರ್ ಯಾವ್ದಿರುತ್ತೆ, ರಾಜ್ಯದ ಆದಾಯ ಮತ್ತು ಬೆಲೆಗಳು, ಸ್ಟೇಟ್ ಇನ್ಕಮ್ ಅಂಡ್ ಪ್ರೈಸಸ್. ರಾಜ್ಯದ ಆದಾಯ ಮತ್ತು ಬೆಲೆಗಳು ಅಂದ್ರೆ ಇಲ್ಲೇ ನೋಡ್ತಾ ಹೋಗ್ತೀವಿ, ರಾಜ್ಯದ ಎಕನಾಮಿಕ್ ಕಂಡೀಷನ್ ಏನಿದೆ, ಮತ್ತೆ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಆಗ್ಬೋದು, ಹೌದಲ್ಲ, ಇತರೆ ಮಾಹಿತಿಗಳ ಕರ್ನಾಟಕ ಸ್ಟೇಟ್ GDP ಬಗ್ಗೆ ಮಾಹಿತಿ ಹತ್ರ ಕೊಡ್ತಾ ಹೋಗ್ತೀವಿ. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಈ ಒಂದಲ್ಲಿ. ಜೊತೆಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನ ಕಂಪೇರ್ ಮಾಡ್ತೀವಿ, ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡ್ತೀವಿ, ಸ್ಟೇಟ್ ಲೆವೆಲ್ ಸ್ಟೇಟ್ ಕರ್ನಾಟಕ ಎಷ್ಟನೇ ಪೊಸಿಷನ್ ಇದೆ ಅಂತ ಮಾತಾಡ್ತಾ ಹೋಗ್ತೀವಿ. ಈ ತರ ಇನ್ನಿತರೆ ಮಾಹಿತಿಯನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಕ್ಸಾಮ್ ದೃಷ್ಟಿಯಿಂದ ಈ ಚಾಪ್ಟರ್ ಇಂದ ಒಂದು ಕ್ವಶನ್ಸ್ ಮಿನಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗೋದಾಗುತ್ತೆ. ಅತ್ಯಂತ ಪ್ರಮುಖವಾಗಿರೋ ಟಾಪಿಕ್ ಕೂಡ ಹೌದಿದು. ನೆಕ್ಸ್ಟ್ ಅಧ್ಯಾಯ 3 ಚಾಪ್ಟರ್ 3. ಈ ಚಾಪ್ಟರ್ 3ಯಲ್ಲಿ ನಾವು ಹಣಕಾಸಿನ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಫಿಸಿಕಲ್ ಡೆವಲಪ್ಮೆಂಟ್ ಅಂಡ್ ಸ್ಟೇಟ್ ಫಿನಾನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಕೊನೆಯ ಬಜೆಟ್ ಅಲ್ಲಿ ಏನೆಲ್ಲ ಇರ್ತಾರೆ, ಡೆವಲಪ್ಮೆಂಟ್ ಏನಾಗಿದೆ ಮತ್ತು ರಾಜ್ಯ ಹಣಕಾಸು ಪರಿಸ್ಥಿತಿಗಳ ಬಗ್ಗೆ ಏನು, ಇವೆಲ್ಲದರ ಬಗ್ಗೆ ಈ ಒಂದು ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗಿ ಒಂದು ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ನಾವು ಬಂಡವಾಳ ಹೂಡಿಕೆ ಮತ್ತು ರಫ್ತು ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ಚಾಪ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್. ಕರ್ನಾಟಕ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ FDIಗೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಯಾವ ಪೊಸಿಷನ್ ಇದೆ, ಯಾವ್ಯಾವ್ದು ಇನ್ವೆಸ್ಟ್ಮೆಂಟ್ಗಳಿಗೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ವಿ, ಮತ್ತೆ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ರಫ್ತುಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಗ್ಳೂರನ್ನ ನಾವು ಸಿಲಿಕಾನ್ ಸಿಟಿ ಅಂತ ಕರಿತಾ ಹೋಗ್ತೀವಿ, ಹೌದಲ್ಲ, IT ಹಬ್ಬ ಕನ್ವರ್ಟ್ ಆಗಿದೆ ಇವತ್ತು ಬ್ಯಾಂಗ್ಳೂರ್ ಕೂಡ. ಅದರಿಂದ ಏನೇನು ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ, ಹೌದು, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತ ಪಾಲಿಸಿಯನ್ನ ಕರ್ನಾಟಕ ಸರ್ಕಾರ ಏನ್ ಮಾಡ್ಕೊಂಡಿದೆ, ಕಾರ್ಯನೀತಿಗಳನ್ನ ಏನ್ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಚಾಪ್ಟರ್ ನಿಮ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ 5th one, ಈ ಚಾಪ್ಟರ್ ನಾವು ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂತಹ ಯೋಜನೆಗಳನ್ನು ನೋಡ್ತಾ ಹೋಗ್ತೀವಿ. ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಪ್ಲಾನ್ಸ್ ಮತ್ತೆ ಪ್ರೋಗ್ರಾಮ್ಸ್ ನೋಡ್ತಾ ಹೋಗ್ತೀವಿ, ಯೋಜನೆಗಳನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ಲೋಕಲ್ ಗವರ್ಮೆಂಟ್ಗೆ ಸಂಬಂಧಪಟ್ಟಂತೆ 73rd ಅಮೆಂಡ್ಮೆಂಟ್ ಅನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. 73ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ. ಜೊತೆಗೆ ಇದು KS ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ಈ ಚಾಪ್ಟರ್ ಮೇನ್ಸ್ ಅಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. GS ಪೇಪರ್ KS ಮೇನ್ಸ್ ಅಲ್ಲಿ ಎಕನಾಮಿಕ್ ಏನ್ ಬರುತ್ತೆ ಪಾರ್ಟ್ ಅಲ್ಲೂ ಕೂಡ ನೋಡ್ತೀವಿ. SA ರೇಟಿಂಗ್ ಅಲ್ಲೂ ಕೂಡ ಬರೋ ಸಾಧ್ಯತೆಗಳು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ರೂರಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ ಮತ್ತೆ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಕ್ವಶನ್ಸ್ ಅಂತೂ ಏರಿನ ಬಂದೇ ಬರುತ್ತೆ, ಹೌದಲ್ಲ. ನೆಕ್ಸ್ಟ್ ನೋಡೋ ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್. ಈ ಅರ್ಬನ್ ಡೆವಲಪ್ಮೆಂಟ್ ನಗರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ಯೋಜನೆಗಳನ್ನು ಮಾಡಿಕೊಂಡಿದೆ.
ಸೊ ಯಾವ ಯೋಜನೆಗಳನ್ನ ಮಾಡ್ತಿದೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಯಾವುದನ್ನ ಯೋಜನೆಗಳನ್ನ ಮಾಡ್ತಾ ಇದೆ, ಈ ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಬೋರ್ಡ್ಗಳನ್ನ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್ BBMP ಆಗ್ಬಹುದು, ಯಾವಾಗ ಸ್ಥಾಪನೆ ಆಯ್ತು, ಏನು ಇದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ 74th ಅಮೆಂಡ್ಮೆಂಟ್ ಏನ್ ಹೇಳುತ್ತೆ, 74ನೇ ತಿದ್ದುಪಡಿ ಏನ್ ಹೇಳ್ತಾ ಹೋಗುತ್ತೆ, ಹೌದಲ್ಲ, ಇದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಮಾತಾಡ್ತಾ ಹೋಗ್ತೀವಿ. ಕ್ಲಿಯರ್. ಇದಕ್ಕೆ ನಗರಗಳ ಅಭಿವೃದ್ಧಿಗೆ ಇದು KS ಪ್ರಿಲಿಮ್ಸ್ ಅಲ್ಲೂ ಕೂಡ ಬರುತ್ತೆ, ಮೈನ್ಸ್ ಅಲ್ಲೂ ಕೂಡ ಟಾಪಿಕ್ ಬರ್ತಾ ಹೋಗುತ್ತೆ. ಕ್ಲಿಯರ್. ಹಾಗಾಗಿ ಇದನ್ನು ಕೂಡ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಈ ಚಾಪ್ಟರ್ ನ. ನೆಕ್ಸ್ಟ್ ಒಂದು ನೋಡೋದಾದ್ರೆ ಅತ್ಯಂತ ಪ್ರಮುಖವಾಗಿರೋದು ಮತ್ತು KS ಪ್ರಿಲಿಮ್ಸ್ ಮತ್ತು ಮೈನ್ಸ್ ಎರಡಲ್ಲೂ ಕೂಡ ಬರ್ತಾ ಹೋಗುತ್ತೆ, ಇದು ಕೃಷಿ ಮತ್ತು ಅವಲಂಬಿತ ವಲಯಗಳು ಹಾಗೂ ಆಹಾರ ಭದ್ರತೆ, ಹೌದಲ್ಲ, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ಅಂಡ್ ಫುಡ್ ಸೆಕ್ಯೂರಿಟಿ. ಈ ಟಾಪಿಕ್ ಏನಿದೆ ಇದು KS ಪ್ರಿಲಿಮ್ಸ್, ಮೈನ್ಸ್ ಮತ್ತು ನಿಮಗೆ SRT ಅಲ್ಲೂ ಕೂಡ ಬರ್ತಾ ಹೋಗುತ್ತೆ. ಕರ್ನಾಟಕ ರಾಜ್ಯ ಅಗ್ರಿಕಲ್ಚರ್ ಅಲ್ಲಿ ಸ್ವಾವಲಂಬಿ ಆಗಿದೆಯಾ, ಯಾವ ಯಾವ ಕ್ರಾಪ್ಸ್ ಗಳನ್ನ ಎಷ್ಟು ಲೆವೆಲ್ ಅಲ್ಲಿ ಬೆಳೀತಾ ಹೋಗ್ತೀವಿ, ಸೊ ಇದಕ್ಕೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ, GDP ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ರಾಜ್ಯ ಸರ್ಕಾರಗಳು ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ತಗೊಂಡಂತಹ ಯೋಜನೆಗಳು ಯಾವುದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಗೆ ತಗೊಂಡಂತಹ ಯೋಜನೆಗಳು ಯಾವುದು ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಹೌದಲ್ಲ. ಮತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಪಾಲಿಸಿ ಏನಾಗಿದೆ, ರಾಜ್ಯ ಸರ್ಕಾರದ ಕೃಷಿ ರೀತಿ ಯಾವ್ಯಾವುದು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು 7th ಚಾಪ್ಟರ್ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ 8th ಚಾಪ್ಟರ್ಗೆ ಬಂದಾಗ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ, ಈ ಒಂದು ಭಾಗದಲ್ಲಿ ನಿಮಗೆ ನ್ಯಾಚುರಲ್ ರಿಸೋರ್ಸಸ್ ಮತ್ತು ಎನ್ವಿರಾನ್ಮೆಂಟ್ ಏನಿದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿಗುವಂತಹ ನ್ಯಾಚುರಲ್ ರಿಸೋರ್ಸ್ಗಳು ಯಾವ ಸಿಗ್ತಾ ಹೋಗುತ್ತೆ, ಕಬ್ಬಿಣ ಆಗ್ಬೋದು, ಅದು ಯಾವ ಪ್ರಮಾಣದಲ್ಲಿ ಸಿಗುತ್ತೆ, ಇದೆಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ಮಾತಾಡ್ತೇನೆ. ಮತ್ತೆ ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ಮಾತಾಡ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ಗಳು ಯಾವುದು, ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವುದು, ಬರ್ಡ್ ಸ್ಯಾಂಚುರಿ ಯಾವುದು, ಹೌದಲ್ಲ, ಮತ್ತು ಟೈಗರ್ ರಿಸರ್ವ್ ಸೆಂಟರ್ಸ್ ಇನ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರುತ್ತೆ, ಎಲಿಫೆಂಟ್ ರಿಸರ್ವ್ ಸೆಂಟರ್ಸ್ ಗಳು ಎಲ್ಲಿ ಬರುತ್ತೆ, ಇವೆಲ್ಲದರ ಮಾಹಿತಿಯನ್ನ ಈ ಭಾಗದಲ್ಲಿ ನೋಡ್ತೀವಿ. ಮ್ಯಾಕ್ಸಿಮಮ್ ಇಲ್ಲಲ್ಲಿ ಒಂದು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಮತ್ತೆ ರೀಸೆಂಟ್ ಆಗಿ ಬಂದಿರೋ ಫಾರೆಸ್ಟ್ ರಿಪೋರ್ಟ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಇದು ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಮತ್ತೆ ಇಂಟರ್ವ್ಯೂ ಲೆವೆಲ್ ಕೂಡ ಕೇಳುವಂತ ಭಾಗ ಇದು. ಹಾಗಾಗಿ ಇದನ್ನು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ 9th ಚಾಪ್ಟರ್ ಇದು ಇಂಡಸ್ಟ್ರಿ. ಸೊ ಇಂಡಸ್ಟ್ರಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಪಾಲಿಸೀಸ್ ರೀಸೆಂಟ್ ಆಗಿ ಯಾವ್ದು ಮಾಡಿದೀವಿ. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಂತ ಯಾವ್ದನ್ನ ಮಾಡ್ತಾ ಹೋಗಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಯೋಜನೆಗಳು ಯಾವ್ಯಾವ್ದು ಜಾರಿ ತಗೊಬಂದಿದೆ, ಇವೆಲ್ಲದರ ಮಾಹಿತಿಯನ್ನ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್. ನೆಕ್ಸ್ಟ್ ನೋಡೋದಾದ್ರೆ ನಾವು 10th ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್ ಇದನ್ನ ನೋಡೋದಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಂದಿರುವಂತಹ ಯೋಜನೆಗಳು ಯಾವ್ಯಾವುದು, ರಾಜ್ಯ ಸರ್ಕಾರ ತಂದಿರುವಂತಹ ಯೋಜನೆಗಳು ಯಾವ್ಯಾವ್ದು ನೋಡ್ತಾ ಹೋಗ್ತೀವಿ. MGNRE ಪ್ರೋಗ್ರಾಮ್ ಆಗ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನ್ ಕರಿತೀವಿ ಅದಾಗ್ಬೋದು, ಹೌದಲ್ಲ, ಈ ಎಲ್ಲದರನ್ನ ನೋಡ್ತಾ ಹೋಗ್ತೀವಿ ಈ ಭಾಗದಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ 11th ಚಾಪ್ಟರ್ ನೋಡೋದಾದ್ರೆ ಆರ್ಥಿಕ ಮೂಲಭೂತ ಸೌಕರ್ಯಗಳು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾವ್ಯಾವ್ದನ್ನು ರೀಸೆಂಟ್ ಆಗಿ ಜಾರಿ ತಗೋಬರ್ತಾ ಇದ್ವಿ, ಆರ್ಥಿಕವಾಗಿ ಮೂಲಭೂತ ಸೌಕರ್ಯಗಳು ರಾಜ್ಯ ಸರ್ಕಾರ ಏನೆಲ್ಲ ಕೈಗೊಳ್ತಾ ಇದೆ, ಕೊನೆ ಬಜೆಟ್ ಅಲ್ಲಿ ಎಲ್ಲ 19-20 ಬಜೆಟ್ ಅಲ್ಲಿ ಏನೆಲ್ಲ ಆಗಿದೆ, ಅವೆಲ್ಲದರ ಮಾಹಿತಿಯನ್ನ ಈ ಒಂದು ಚಾಪ್ಟರ್ 11th ಚಾಪ್ಟರ್ ಲಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ 12th ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್. ಈ ಭಾಗದಲ್ಲಿ ಬಂದಾಗ ರಾಜ್ಯದಲ್ಲಿ ಮಾನವ ಅಭಿವೃದ್ಧಿ ಹೇಗಾಗ್ತಾ ಇದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು, ಇವೆಲ್ಲದರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿಯಲ್ಲಿ ಟಾಪ್ ಅಲ್ಲಿ ಇರುವಂತಹ ಜಿಲ್ಲೆಗಳು ಯಾವುದು, ಡಿಸ್ಟ್ರಿಕ್ಟ್ಗಳು ಯಾವುದು, ಮತ್ತೆ ಭಾರತದಲ್ಲಿ ಇರುವಂತಹ ರಾಜ್ಯಗಳು ಯಾವುದು, ಓಡಲ್ಲಿ ಭಾರತದ ಸ್ಥಾನ ಏನು, ಇವೆಲ್ಲದ ಚಿತ್ರವನ್ನ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಈ ಒಂದು ಭಾಗದಲ್ಲಿ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ 12th ಚಾಪ್ಟರ್ ಅಲ್ಲಿ. 13th ಚಾಪ್ಟರ್ ಲಿಂಗ ಮತ್ತು ಸಾಮಾಜಿಕ ಸಮಾನತೆ, ಜೆಂಡರ್ ಅಂಡ್ ಸೋಷಿಯಲ್ ಈಕ್ವಿಟಿ. ಈ ಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳಿಗೆ ಚೈಲ್ಡ್ ಮತ್ತು ಮ್ಯಾನ್ಗೆ ಸಂಬಂಧಪಟ್ಟಂತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಹೌದಲ್ಲ. ಸೊ ಯಾವುದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ, SC ಮತ್ತು ST ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಈ ಒಂದು ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀವಿ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರೋ ಚಾಪ್ಟರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ, ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಅಂದ್ರೆ ಎಲ್ಲ ಒಂದು ರಾಜ್ಯ ಅಂತ ಆಗತ್ತೆ, ಒಂದು ರಾಷ್ಟ್ರ ಅಂತ ಆಗೋದಾದ್ರೆ ಎಲ್ಲ ರೀಸನ್ ಕೂಡ ಡೆವಲಪ್ ಆಗಿರಲ್ಲ, ಕೆಲವೊಂದು ರೀಸನ್ಸ್ ಕೆಲವೊಂದು ಏರಿಯಾಗಳು ಇಲ್ಲಿ ಉಳಿದಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಒತ್ತನ್ನ ಕೊಡಬೇಕಾಗತ್ತೆ, ಹೌದಲ್ಲ. ಹಾಗಾಗಿ ಪ್ರಾದೇಶಿಕವಾಗಿ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ, ರೀಜನಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಯಾವ ಯಾವ ಯೋಜನೆಗಳನ್ನ ಅಥವಾ ಯಾವ ಯಾವ ನಿರ್ಧಾರಗಳನ್ನ ತಗೊಂಡಿದೆ ಅದ್ರ ಬಗ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಮಾತಾಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಬರೋ ಬೋರ್ಡ್ಗಳು
ಮಂಡಳಿಗಳು ಆಗ್ಬೋದು, ನಿಗಮ ಮಂಡಳಿಗಳು ಯಾವ್ದು ಬರ್ತಾ ಹೋಗುತ್ತೆ, ಇದನ್ನು ಕೂಡ ಪ್ರಾದೇಶಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತೀವಿ. ಮತ್ತೆ ಸಮಿತಿ ಯಾವ್ದು ಬರುತ್ತೆ, ನಂಜುಂಡಪ್ಪ ಸಮಿತಿ ಆಗ್ಬೋದು, ಇವೆಲ್ಲನೂ ಕೂಡ ಈ ಭಾಗದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ. 15th ನೋಡಿದರೆ ಸರ್ಕಾರದ ಕಾರ್ಯಕ್ರಮಗಳ ಅಥವಾ ಯೋಜನೆಗಳ ಮೌಲ್ಯಮಾಪನ, ಗವರ್ಮೆಂಟ್ ಇವ್ಯಾಲ್ಯೂಯೇಷನ್ ಆಫ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಸ್ಕೀಮ್ಸ್. ಸರ್ಕಾರದ ಯೋಜನೆಗಳು ಯಾವ ಹಂತದಲ್ಲಿವೆ, ರಾಜ್ಯ ಸರ್ಕಾರ ಕೊನೆಯ ಬಜೆಟ್ ತಂದಿರುವಂತಹ ಯೋಜನೆಗಳು ಅಥವಾ ಇನ್ನಿತರ ಯೋಜನೆಗಳು ಯಾವ ಹಂತದಲ್ಲಿದೆ, ಯಾವ್ದು ಇವಾಗ ಟರ್ಮ್ ಕ್ಲೋಸ್ ಆಗ್ತಿದೆ ಅಥವಾ ಬೇರೆ ಒಂದು ರೂಪವನ್ನ ಪಡ್ಕೊಂಡು ಸ್ಕೀಮ್ ಮತ್ತೆ ಇಂಪ್ಲಿಮೆಂಟ್ ಆಗಿರೋದು, ಈ ರೀತಿ ಹಲವಾರು ಯೋಜನೆಗಳ ಬಗ್ಗೆ ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ ನಿಮಗೆ. ಇನ್ನು 16th ಚಾಪ್ಟರ್ ನೋಡೋದಾದ್ರೆ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ, ಈ ಚಾಪ್ಟರ್ ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್. ಈ ಚಾಪ್ಟರ್ ನೀವು ನೋಡೋದಾದ್ರೆ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೇನು ರಾಜ್ಯ ಸರ್ಕಾರಗಳು ನಿರ್ಧಾರನ ಕೈಗೊಂಡಿದೆ, ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮಾಹಿತಿಯನ್ನ ಈ ಒಂದು ಚಾಪ್ಟರ್ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ. ಕೊನೆಯದಾಗಿ ಯಾವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಎಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳಿವೆ, ಅದು ಯಾವ್ಯಾವುದು ಅಂತ 17th ಚಾಪ್ಟರ್ ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ. ಇಷ್ಟು ಕೂಡ ಇಲ್ಲಿ ಬರುವಂತಹ ಎಕನಾಮಿಕ್ ಸರ್ವೆಯಲ್ಲಿ ಬರುವಂತಹ ಪ್ರಮುಖವಾದಂತಹ ಅಧ್ಯಾಯಗಳು ಆಗಿವೆ. ಇದರಲ್ಲಿ ಮೊದಲನೇ ಅಧ್ಯಾಯವನ್ನು ತಗೊಳ್ತಾ ಇದ್ದೀನಿ, ಅದು ಕರ್ನಾಟಕ ರಾಜ್ಯದ ಆರ್ಥಿಕತೆಯ ಒಂದು ಅವಲೋಕನ, ಸ್ಟೇಟ್ ಆಫ್ ಕರ್ನಾಟಕಸ್ ಎಕನಾಮಿಕ್ ಆನ್ ಓವರ್ ವ್ಯೂ. ಈ ಒಂದು ಚಾಪ್ಟರ್ ಅಲ್ಲಿ ಕೆಲವೊಂದು ಭಾಗವನ್ನು ಇವತ್ತು ಡಿಸ್ಕಸ್ ಮಾಡ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಕರ್ನಾಟಕ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ, ಕರ್ನಾಟಕದ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ. ಸೊ ಜಿಯೋಗ್ರಫಿಕಲ್ ಏರಿಯಾ ಕರ್ನಾಟಕದಲ್ಲಿ ಇರೋದು 1,91,791 ಸ್ಕ್ವೇರ್ ಕಿಲೋಮೀಟರ್, 1,91,791 ಚದರ ಕಿಲೋಮೀಟರ್ ಅಷ್ಟು ಕರ್ನಾಟಕದ ವಿಸ್ತೀರ್ಣ ಇದೆ. ಜಿಯೋಗ್ರಫಿಕಲ್ ಏರಿಯಾ ಇರೋದು 1,91,791 ಸ್ಕ್ವೇರ್ ಕಿಲೋಮೀಟರ್ ನೋಡ್ತಾ ಹೋಗ್ತೀವಿ, ಹೌದಲ್ಲ. ಇದು ರಾಷ್ಟ್ರದ ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಲೆವೆಲ್ ತಗೊಳ್ಳೋದಾದ್ರೆ ಇಡೀ ಭಾರತವನ್ನ ಕಂಪೇರ್ ಮಾಡಿದ್ರೆ ಇಡೀ ಭಾರತದಲ್ಲಿ ಕರ್ನಾಟಕದ ಎಷ್ಟು ಏರಿಯಾನ ಹೊಂದಿದೆ ಅಂತ ನೋಡಿದ್ರೆ 5.83%. ನೇಸನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದು 5.83% ಅನ್ನ ಹೊಂದಿದೆ. ಶೇಕಡ 5.83% ಅಷ್ಟು ಯಾವುದು ಭೂಭಾಗವನ್ನ, ವಿಸ್ತೀರ್ಣವನ್ನ, ಕರ್ನಾಟಕ ಏರಿಯಾವನ್ನ ಹೊಂದಿದೆ. ಇಲ್ಲಿ ಇಂಡಿಯಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಬೃಹತ್ ರಾಜ್ಯಗಳ ಪೈಕಿ ಲಾರ್ಜೆಸ್ಟ್ ಸ್ಟೇಟ್ಸ್ ಅನ್ನ ನೋಡೋದಾದ್ರೆ 6th ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ, 6ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಇದು ನೀವು ಇಂಟರ್ನೆಟ್ ಅಲ್ಲ, 6ನೇ ಅತಿ ದೊಡ್ಡ ರಾಜ್ಯ ಅಂತ ಆಗಿದೆ. ಎಕನಾಮಿಕ್ಸ್ ಸರ್ವೆ ಬಂದಾಗ 7th ಅಂತ ಬರುತ್ತೆ. ಇದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬೇಕು, ಯಾವುದು ಜಮ್ಮು ಕಾಶ್ಮೀರ ಕೂಡ ಡಿವೈಡ್ ಆಯ್ತು. ಅದಾದ್ಮೇಲೆ ಕರ್ನಾಟಕ 6ನೇ ದೊಡ್ಡ ರಾಜ್ಯವಾಗಿದೆ, 6th ಲಾರ್ಜೆಸ್ಟ್ ಸ್ಟೇಟ್ಸ್ ಇನ್ ಇಂಡಿಯಾ, ಹೌದಲ್ಲ. ಇದು ಭೌಗೋಳಿಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ನೆರೆಹೊರೆಯ ರಾಜ್ಯಗಳು ಯಾವ್ಯಾವ್ದಿದೆ ಕರ್ನಾಟಕಕ್ಕೆ ಅಂತ ನೋಡೋದಾದ್ರೆ, ಸೊ ಕರ್ನಾಟಕ ಬಂದಾಗ ಮಹಾರಾಷ್ಟ್ರ ಬರುತ್ತೆ, ಗೋವಾ ಬರುತ್ತೆ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಒಂದು ಕಡೆಗೆ ಅರೇಬಿಯನ್ ಸಿ ಕಡೆನೂ ಕೂಡ ಇದು ಬಾರ್ಡರ್ ಅನ್ನ ಹೊಂದಿದೆ. ಕರ್ನಾಟಕ 320 ಕಿಲೋಮೀಟರ್, 320 ಕಿಲೋಮೀಟರ್ ಎಷ್ಟು ಕೋಸ್ಟಲ್ ಏರಿಯಾವನ್ನು ಕೂಡ ಹೊಂದಿದೆ. ಕರಾವಳಿ ತೀರ ಪ್ರದೇಶವನ್ನು ಕೂಡ ಕರ್ನಾಟಕ ಹೊಂದಿದೆ. ಕರ್ನಾಟಕದ 3 ಡಿಸ್ಟ್ರಿಕ್ಟ್ಗಳು ಬಾರ್ಡರ್ ಅನ್ನ ಶೇರ್ ಮಾಡಿವೆ. ಯಾವ್ದ್ರ ಜೊತೆಗೆ? ಅರೇಬಿಯನ್ ಸಿ ಜೊತೆಗೆ. ಯಾವ್ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳೋದಾದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್. ಕರ್ನಾಟಕದ ಈ 3 ಡಿಸ್ಟ್ರಿಕ್ಟ್ ಯಾವುದು ಕೋಸ್ಟಲ್ ಏರಿಯಾವನ್ನ ಶೇರ್ ಮಾಡಿದೆ. ಇವೆಲ್ಲನೂ ಕೂಡ ಜಿಯೋಗ್ರಫಿಕಲ್ ಏರಿಯಾ ಅಂತ ನೋಡೋದಾದ್ರೆ ಈ ಇಶ್ಯೂಸ್ ಯಾವ್ದಿದೆ ಕರ್ನಾಟಕ ಮತ್ತು ನೆರೆಹೊರೆ ರಾಜ್ಯಗಳಿಗೆ ಅಂತ ನೋಡೋದಾದ್ರೆ, ಒಂದು ಫಿಜನ್ ಐಲ್ಯಾಂಡ್ ಅಂತ ಬರುತ್ತೆ. ಈ ಫಿಜನ್ ಐಲ್ಯಾಂಡ್ ಇಶ್ಯೂಸ್ ಬರೋದು ಕರ್ನಾಟಕ ಮತ್ತು ಗೋವಾದ ನಡುವೆ ಫಿಜನ್ ಐಲ್ಯಾಂಡ್ ಬರುತ್ತೆ, ಹೌದಲ್ಲ. ಇನ್ನು ಮಹದಾಯಿ ರಿವರ್ ಇಶ್ಯೂಸ್ ನೋಡೋದಾದ್ರೆ, ಸೊ ಮಹದಾಯಿ ರಿವರ್ ಇಶ್ಯೂಸ್ ಬರೋದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ನಡುವೆ ನೋಡ್ತಾ ಹೋಗ್ತೀವಿ. ಇನ್ನು ಕೃಷ್ಣಾ ನದಿಗೆ ಬಂದಂತೆ ಆಲಮಟ್ಟಿ ಜಲಾಶಯದ ಇಶ್ಯೂಸ್ ಆಗುತ್ತೆ. ಆಲಮಟ್ಟಿ ಡ್ಯಾಮ್ ಇಶ್ಯೂಸ್ ನೋಡೋದಾದ್ರೆ ಇದು ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯಗಳ ನಡುವೆ ಇದೆ, ಹೌದಲ್ಲ. ಇನ್ನು ಕರ್ನಾಟಕದಲ್ಲಿ ಕಾವೇರಿ ನದಿ ಇಶ್ಯೂಸ್ ನೋಡೋದಾದ್ರೆ ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಅಥವಾ ಪಾಂಡಿಚೇರಿ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಇರೋದನ್ನ ನೋಡ್ತಾ ಹೋಗ್ತೀವಿ. ಇದು ಇರುವಂತದ್ದು ಬೇರೆ ರಾಜ್ಯಗಳ ಜೊತೆ ಕರ್ನಾಟಕದಲ್ಲಿ, ಹೌದಲ್ಲ. ಇಷ್ಟು ಕೂಡ ಭೌಗೋಳಿಕವಾಗಿ ವಿಷಯಗಳನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಜನಸಂಖ್ಯೆ ನೋಡ್ತಾ ಹೋಗೋಣ. ಕರ್ನಾಟಕದ ಪಾಪ್ಯುಲೇಷನ್ ಅದು ಕೂಡ 2011 ಸೆನ್ಸಸ್ ಪ್ರಕಾರ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು? ಕರ್ನಾಟಕ ಟೋಟಲ್ ಪಾಪ್ಯುಲೇಷನ್ ಇದ್ದದ್ದು ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟಿದೆ? 6.11 crore, 6.11 ಕೋಟಿ ಅಷ್ಟು ಜನಸಂಖ್ಯೆಯನ್ನ ಕರ್ನಾಟಕ ರಾಜ್ಯ ಹೊಂದಿರುತ್ತೆ. ಕ್ಲಿಯರ್? ಅದರಲ್ಲಿ ಭಾರತದ ಜನಸಂಖ್ಯೆಯಲ್ಲಿ
ಹೌದಲ್ಲ. ಇಂಡಿಯಾಸ್ ಪಾಪ್ಯುಲೇಷನ್ ಅಲ್ಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ, ಟೋಟಲ್ ಇಂಡಿಯಾ ಪಾಪ್ಯುಲೇಷನ್ ಕರ್ನಾಟಕದ ಜನಸಂಖ್ಯೆ ಎಷ್ಟು ನೋಡಿದ್ರೆ 5.05% ಅಷ್ಟು 5.05% ಅಷ್ಟು ಕರ್ನಾಟಕ ಇರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೌದಲ್ಲ. ಜೊತೆಗೆ ಕಳೆದ ದಶಕದಲ್ಲಿ ಹೌದಲ್ಲ, ಲಾಸ್ಟ್ ಡಿಕೇಡ್ಗೆ ಕಂಪೇರ್ ಮಾಡಿದ್ರೆ ಕಳೆದ ದಶಕ ಕಂಪೇರ್ ಮಾಡಿದ್ರೆ ಲಾಸ್ಟ್ ಡಿಕೇಡ್ಗೆ ಕಂಪೇರ್ ಮಾಡೋದಾದ್ರೆ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡೋದಾದ್ರೆ ಎಷ್ಟು 15.7% ಅಷ್ಟು ಲಾಸ್ಟ್ ಡಿಕೇಡ್ಗೆ ಕೊನೆಯ ದಶಕಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಜನಸಂಖ್ಯೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಜನಸಾಂದ್ರತೆ ಎಷ್ಟಿದೆ, ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆ. ಸೊ ಹಾಗಿದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ ಏನು? ಒಂದು ಚದರ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ, ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಇರುತ್ತೆ ಅಥವಾ ಎಷ್ಟು ಜನಸಂಖ್ಯೆ ವಾಸ ಮಾಡುತ್ತೆ ಅಂತ ಹೇಳೋದನ್ನೇ ಡೆನ್ಸಿಟಿ ಅಂತ ಕರಿತಾ ಹೋಗ್ತೀವಿ. ಅಂತಂದ್ರೆ 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಅಗಲ, ಇಷ್ಟು ಭಾಗದಲ್ಲಿ ಇರುವ ಒಟ್ಟು ಜನಸಂಖ್ಯೆಗೆ ಇದನ್ನ ನಾವು 1 ಚದರ ಕಿಲೋಮೀಟರ್ ಅಂತ ಕರಿತೀವಿ. ಈ 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಾರಲ್ಲ ಅದಕ್ಕೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಇದನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದ್ರೆ ಟೋಟಲ್ ಪಾಪ್ಯುಲೇಷನ್ ಡಿವೈಡ್ ಬೈ ಟೋಟಲ್ ಏರಿಯಾ. ಹೌದಲ್ಲ. ಕರ್ನಾಟಕದ ವಿಸ್ತೀರ್ಣ ಏನಿದೆ, ಕರ್ನಾಟಕ ವಿಸ್ತೀರ್ಣದಿಂದ ಕರ್ನಾಟಕ ಜನಸಂಖ್ಯೆನ ಡಿವೈಡ್ ಮಾಡ್ತೀವಿ, ಅಥವಾ ಕರ್ನಾಟಕದ ಏರಿಯಾವನ್ನ ಕರ್ನಾಟಕದ ಪಾಪ್ಯುಲೇಷನ್ ಡಿವೈಡ್ ಮಾಡ್ತೀವಿ. ಆವಾಗ ನಮ್ಗೆ ಯಾವ ಸಿಗ್ತಾ ಹೋಗುತ್ತೆ, ಜನಸಾಂದ್ರತೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹೌದಲ್ಲ. ಹಾಗಿದ್ರೆ 2011 ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಎಷ್ಟಿತ್ತು, ಪಾಪ್ಯುಲೇಷನ್ ಡೆನ್ಸಿಟಿ ಕರ್ನಾಟಕದ್ದು ಎಷ್ಟಿತ್ತು 2001 ಪ್ರಕಾರ ಅಂತ ಹೇಳಿದ್ರೆ 276 276 ಅಷ್ಟು ಇತ್ತು. ಇದು 2011ಕ್ಕೆ 2011 ಎಷ್ಟಾಗಿದೆ 319 ಅಷ್ಟು ಆಗಿದೆ, 319ರಷ್ಟು ಆಗಿದೆ. ಇದರ ಪ್ರಮಾಣ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 15.6% ಅಷ್ಟು ಇನ್ಕ್ರೀಸ್ ಆಗಿದೆ. ಹೌದಲ್ಲ. 2001ಕ್ಕಿಂತ 2011ರಲ್ಲಿ ಕರ್ನಾಟಕದ ಜನಸಾಂದ್ರತೆ ಪ್ರಮಾಣ ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗಿರೋದು 15.6% ಅಷ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ ಡೇಟಾನ ಎಲಿಮಿನೇಟ್ ಮಾಡ್ಬಿಡ್ತಾನೆ, ಸೆಂಟೆನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡೋಣ ಜನನ ಪ್ರಮಾಣ, ಬರ್ತ್ ರೇಟ್ ಎಷ್ಟಿದೆ. 2011 ಡೇಟಾ ಪ್ರಕಾರ ಬರ್ತ್ ರೇಟ್ ಇರೋದು 18.8ರಷ್ಟು ನೋಡ್ತಾ ಹೋಗ್ತೀವಿ. 18.8ರಷ್ಟು ಇದೆ. 2017ರಲ್ಲಿ ಇದ್ರ ಜನನ ಪ್ರಮಾಣ ಎಷ್ಟಾಗಿದೆ 17.4ರಷ್ಟಿದೆ. ಅದರ 17.4ರಷ್ಟು ಜನನ ಪ್ರಮಾಣವನ್ನ ನೋಡ್ತಾ ಹೋಗ್ತೀವಿ ಬರ್ತ್ ರೇಟ್ ಅನ್ನ. ಇನ್ನು ಮರಣ ಪ್ರಮಾಣ ಕರ್ನಾಟಕದಲ್ಲಿ ಡೆತ್ ರೇಟ್ ಎಷ್ಟಿದೆ 2011 ಪ್ರಕಾರ 7.1 ಇತ್ತು, 2017 ಪ್ರಕಾರ 2017 ಪ್ರಕಾರ 6.5 ಆಗಿದೆ. ಅಂದ್ರೆ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ 2011ರಿಂದ 17ಕ್ಕೆ ಪಾಪ್ಯುಲೇಷನ್ ಅಥವಾ ಇದು ಬರ್ತ್ ರೇಟ್ ಏನಾಗಿದೆ, ಜನನ ಪ್ರಮಾಣ ಏನಾಗಿದೆ ಡಿಕ್ರೀಸ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಮರಣ ಪ್ರಮಾಣ ಕೂಡ ಏನಾಗಿದೆ, ಡೆತ್ ರೇಟ್ ಕೂಡ ಏನಾಗಿದೆ ಡಿಕ್ರೀಸ್ ಆಗಿದೆ. ಹೌದಲ್ಲ. ಅವನ ಎಕ್ಸಾಂಪಲ್ ಕ್ವಶನ್ಸ್ ಅನ್ನ ಕೇಳ್ಬಿಡ್ಬೋದು. 2011 ಇಂದ 2017 ವರೆಗೆ ಬರ್ತ್ ರೇಟ್ ಇನ್ಕ್ರೀಸ್ ಆಗಿದೆ ಎಂದ ಸ್ಟೇಟ್ಮೆಂಟ್ ನ ಕೊಡಬಹುದು. ಇದು ಬರ್ತ್ ರೇಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಕೂಡ ಕೇಳಬಹುದು. ಎರಡನೇ ಸ್ಟೇಟ್ಮೆಂಟ್ ಕೊಡಬಹುದು. ಎರಡನೇ ಸ್ಟೇಟ್ಮೆಂಟ್ ಡೆತ್ ರೇಟ್ 2011ರಿಂದ 2017ರವರೆಗೆ ಡಿಕ್ರೀಸ್ ಆಗಿದೆ ಅಂತಾನು ಕೂಡ ಕೊಡಬಹುದು. ಹೌದಲ್ಲ. ಇಲ್ಲಿ ಆನ್ಸರ್ ಕೋಡ್ ಅಂತ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಆಪ್ಷನ್ ಎ 1 ಓನ್ಲಿ, ಆಪ್ಷನ್ ಬಿ 2 ಓನ್ಲಿ, ಆಪ್ಷನ್ ಸಿ 1 and 2, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಅಂತಾನು ಕೂಡ ಕೊಡಬಹುದು. ಕ್ಲಿಯರ್. ಇವಾಗ ಯಾವ ಆನ್ಸರ್ ಆಗುತ್ತೆ, ಬರ್ತ್ ರೇಟ್ ಏನಾಗಿದೆ ಇಲ್ಲಿ ಆಕ್ಚುಲಿ ಏನಾಗಿದೆ ಡಿಕ್ರೀಸ್ ಆಗಿದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಯ್ತು ನಮ್ಗೆ ರಾಂಗ್ ತೆಗೆದು ಹಾಕಿದ್ವಿ. ಮೊದಲನೇ ಸ್ಟೇಟ್ಮೆಂಟ್ ತೆಗೆದ ಇಟ್ಟಿಗೆ ಈ ಆನ್ಸರ್ ಕೂಡ ಬರಲ್ಲ, ಇದು ಡೈರೆಕ್ಟ್ ಆಗಿ ಉಳ್ಕೊಳ್ಳೋದು ಯಾವುದು ಬಿ ಅಂಡ್ ಸಿ. ಇದರಲ್ಲಿ ನಮ್ಗೆ 50-50 ಆನ್ಸರ್ ಬರುತ್ತೆ. ಇವಾಗ ನಾವು ರಿಸ್ಕ್ ನ ತಗೋಬಹುದು ಅಥವಾ ಇನ್ನೊಂದು ಸ್ಟೇಟ್ಮೆಂಟ್ ನಾವು ಓದಬಹುದು. ಎರಡನೇ ಸ್ಟೇಟ್ಮೆಂಟ್ ಏನಿದೆ ಮರಣ ಪ್ರಮಾಣ ಡೆತ್ ರೇಟ್ ಏನಾಗಿದೆ 11 ಇಂದ 17 ಅವರಿಗೆ ಡಿಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದೀವಿ. ಸ್ಟೇಟ್ಮೆಂಟ್ ಏನಾಗಿದೆ ಕರೆಕ್ಟ್ ಆಗಿದೆ. ಹಾಗಾಗಿ ಆನ್ಸರ್ ಬಿ ಆಗುತ್ತೆ. ಕ್ಲಿಯರ್. ಈ ರೀತಿಯಲ್ಲಿ ಅವನೇನ್ ಮಾಡ್ತಾನೆ, ಪರ್ಸೆಂಟೇಜ್ ಅನ್ನ ತೆಗೆದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೊಟ್ಬಿಡ್ತಾನೆ. ಹಾಗಾಗಿ ಎಕನಾಮಿಕ್ಸ್ ಸರ್ವೆ ಬಂದಾಗ ನೀವು ಪರ್ಸೆಂಟೇಜ್ ಅನ್ನ ನೀವು ಸೆಂಟೆನ್ಸ್ಗೆ ನೀವು ಕವರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಲಿಂಗಾನುಪಾತ, ಸೆಕ್ಸ್ ರೇಷಿಯೋ. ಎಷ್ಟು ಸೆಕ್ಸ್ ರೇಷಿಯೋ ಇದೆ? ಸೊ ಸೆಕ್ಸ್ ರೇಷಿಯೋ ಅಂತ ನೋಡೋದಾದ್ರೆ 1000 ಪುರುಷರಿಗೆ, ಹೌದಲ್ಲ. ಸೆಕ್ಸ್ ರೇಷಿಯೋ ನೋಡೋದಾದ್ರೆ ಎಷ್ಟು 1000 ಪುರುಷರಿಗೆ ಎಷ್ಟು ಮಹಿಳೆಯರಿದೆ, ಟೋಟಲ್ 1000 ಮೇಲ್ಗೆ ಫಿಮೇಲ್ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತಾವೆ. ಸೆಕ್ಸ್ ರೇಷಿಯೋ ಲಿಂಗಾನುಪಾತ. ಹಾಗಾಗಿ ಎಷ್ಟು 1000 ಪುರುಷರಿಗೆ 965 965 ಅಷ್ಟು ಫಿಮೇಲ್ಸ್ ನ 2001 ಪ್ರಕಾರ ನೋಡ್ತಾವೆ, ಡೇಟಾ ಪ್ರಕಾರ ನೋಡ್ತೀವಿ.
2011 ಡೇಟಾ ಪ್ರಕಾರ 2011 ಡೇಟಾ ಪ್ರಕಾರ 973. ಹಾಗೆ ಸೆಕ್ಸ್ ರೇಷಿಯೋ ಏನಾಗಿದೆ ಲಾಸ್ಟ್ ಡಿಕೇಡ್ ಅಲ್ಲಿ ಇನ್ಕ್ರೀಸ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಕಳೆದ ಒಂದು ದಶಕದಲ್ಲಿ ಸೆಕ್ಸ್ ರೇಷಿಯೋ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಅವನೇನ್ ಮಾಡ್ತಾನೆ, ಇದುವರೆಗೂ ನಂಬರ್ ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬಂದಾಗ ನಂಬರ್ ನ ಬಿಟ್ಬಿಡ್ತಾನೆ. ಲಾಸ್ಟ್ ಡಿಕೇಡ್ ಅಲ್ಲಿ ಕಳೆದ ದಶಕದಲ್ಲಿ ಲಿಂಗಾನುಪಾತದ ಪ್ರಮಾಣ ಹೆಚ್ಚಾಗಿದೆ ಅಂತ ಕೊಟ್ಬಿಡ್ತಾನೆ. ಹೌದಾ? ಸ್ಟೇಟ್ಮೆಂಟ್ ಏನಾಗುತ್ತೆ ಅವಾಗ ಕರೆಕ್ಟ್ ಆಗುತ್ತೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಕ್ವಶನ್ಸ್ ಗಳಾಗಿ ಕನ್ವರ್ಟ್ ಮಾಡ್ಬಿಡ್ತಾನೆ. ಇದೆಲ್ಲ ನಂಬರ್ಸ್ ಎಲ್ಲ ಹೆಲ್ಮಿನೇಟ್ ಮಾಡ್ಬಿಡ್ತಾನೆ. ಮತ್ತೆ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂದ್ರೆ ಮಕ್ಕಳ ಲಿಂಗಾನುಪಾತ. ಅವ್ರೆ 1000 ಗಂಡು ಮಗುವಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ನೋಡ್ಬೇಕಾಗತ್ತೆ. 1991 ಅಲ್ಲಿ ಇದರ ಪ್ರಮಾಣ ಎಷ್ಟಿತ್ತು? 960 ಇತ್ತು. 960 ಇತ್ತು. 2011 ಸೆನ್ಸಸ್ ಪ್ರಕಾರ ಎಷ್ಟು? 946 ಆಗಿತ್ತು. 2011 ಸೆನ್ಸಸ್ ಪ್ರಕಾರ 948 ಆಗಿತ್ತು. ಅಂದ್ರೆ 1991 ಇಂದ 2001 ವರೆಗೆ ಏನಾಗಿದೆ ಇದರ ಪ್ರಮಾಣ ಡಿಕ್ರೀಸ್ ಆಗಿದೆ. ಹೌದಲ್ಲ? 2001 ಇಂದ 2011 ವರೆಗೆ ಏನಾಗಿದೆ 1 ಪಾಯಿಂಟ್ ಸಮಥಿಂಗ್ ಅಲ್ಲಿ ಇನ್ಕ್ರೀಸ್ ಆಗಿರೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಚೈಲ್ಡ್ ಸೆಕ್ಸ್ ರೇಷಿಯೋ ಚೈಲ್ಡ್ ಸೆಕ್ಸ್ ರೇಷಿಯೋ ಇತ್ತೀಚಿನ ದಿನಗಳಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹೌದಲ್ಲ? ಹಾಗಾಗಿ ಎರಡು ಕಂಪೇರ್ ಮಾಡಿ ಕೂಡ ಕೇಳ್ತಾ ಹೋಗ್ಬೋದು, ಸ್ಟೇಟ್ಮೆಂಟ್ ವೈಸ್ ಕೂಡ ಕೇಳ್ತಾ ಹೋಗ್ಬೋದು. ಅದು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ನೋಡೋದಾದ್ರೆ ಈ 11 ಸೆನ್ಸಸ್ 2001 ಸೆನ್ಸಸ್ ಪ್ರಕಾರ ನೋಡೋದಾದ್ರೆ 2011 ಜನಗಣತಿಯ ಪ್ರಕಾರ ರಾಜ್ಯದಲ್ಲಿ ಎಷ್ಟು ಲಕ್ಷ ಕುಟುಂಬಗಳು ಇತ್ತು ಅಂದ್ರೆ 104.02 ಲಕ್ಷ ಕುಟುಂಬಗಳು ಕರ್ನಾಟಕದಲ್ಲಿ ನೋಡ್ತೀವಿ. ಯಾವಾಗ 2001 ಪ್ರಕಾರ ಎಷ್ಟಿರುತ್ತೆ ಕರ್ನಾಟಕದಲ್ಲಿ 104.02 ಲ್ಯಾಕ್ ಹೌಸ್ ಹೋಲ್ಡ್ಸ್ ನೋಡ್ತಾ ಹೋಗ್ತೀವಿ 2001 ಸೆನ್ಸಸ್ ಪ್ರಕಾರ. ಇದ್ರ ಪ್ರಮಾಣ 2001 ರಿಂದ 2011 ಸೆನ್ಸಸ್ಗೆ 2011 ಅಂದ್ರೆ 10 ವರ್ಷಗಳಿಗೆ ಒಂದು ಡಿಕೇಡ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 133.57 ಲಕ್ಷ 133.57 ಲ್ಯಾಕ್ಸ್ ಹೌಸ್ ಹೋಲ್ಡ್ಸ್ ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಕುಟುಂಬಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯನ್ನ ನೋಡ್ತಾ ಹೋಗ್ತೀವಿ. 2001ಕ್ಕಿಂತ 2011ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನೆ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ನೋಡೋದಾದ್ರೆ ಅದೆಲ್ಲ ಇಲ್ಲಿ 28.41% ಅಷ್ಟು ಹೌಸ್ ಹೋಲ್ಡ್ಸ್ ಇನ್ಕ್ರೀಸ್ ಆಗಿದೆ. ಎಷ್ಟು ಗ್ರೋತ್ ರೇಟ್ ಎಷ್ಟು ಹೌಸ್ ಹೋಲ್ಡ್ಸ್ ಗ್ರೋತ್ ರೇಟ್ ಎಷ್ಟಿದೆ ಲಾಸ್ಟ್ ಡಿಕೇಡ್ ಅಂತ ಹೇಳೋದಾದ್ರೆ ಎಷ್ಟಿದೆ 28.41%. ಅವನೇನ್ ಮಾಡ್ತಾನೆ ಕಳೆದ ದಶಕಕ್ಕಿಂತ ಕೂಡ 28.41% ದರ ಉಳಿದು ಕುಟುಂಬಗಳ ಬೆಳವಣಿಗೆ ದರವು ಹೆಚ್ಚಾಗಿದೆ ಅಂತ ಕೊಟ್ಬಿಡ್ತಾರೆ. ಸ್ಟೇಟ್ಮೆಂಟ್ ಏನಾಗುತ್ತೆ ಅವಾಗ ಕರೆಕ್ಟ್ ಆಗುತ್ತೆ. ಇನ್ನು ಮಹಿಳೆಗೆ ಸಂಬಂಧಪಟ್ಟಂತೆ ನೋಡೋಣ. ಹೌದಲ್ಲ? ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಡಿಪೆಂಡ್ ಆಗಿರುವಂತಹ ಹೌಸ್ ಹೋಲ್ಡ್ಸ್ಗಳು ಎಷ್ಟಿವೆ, ಮಹಿಳೆಯರ ಮೇಲೆ ಫಿಮೇಲ್ ಮೇಲೆ ಡಿಪೆಂಡ್ ಆಗಿರುವಂತಹ ಹೌಸ್ ಹೋಲ್ಡ್ಸ್ ಎಷ್ಟಿದೆ ಅಂತ ನೋಡಿದ್ರೆ ಮಹಿಳೆಯರೇ ಮನೆಯ ಜವಾಬ್ದಾರಿನ ತಗೊಂಡು ನಿರ್ವಹಿಸುವವರ ಸಂಖ್ಯೆ ಎಷ್ಟಿದೆ. ಸೊ 100% ಅಂತ ಕನ್ಸಿಡರ್ ಮಾಡೋದಾದ್ರೆ ಶೇಕಡ ಕರ್ನಾಟಕದಲ್ಲಿ 100% ಏನಿದೆ ಈ ಓವರ್ ಆಲ್ ಆಗಿ ಜನ ಮನೆಗಳೇನಿದೆ ಅದರಲ್ಲಿ 14.91% ಅಷ್ಟು ಮಹಿಳೆಯರು ಮನೆಯನ್ನ ಮುಂಚೂಣಿಯಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ಮಹಿಳೆಯನ್ನೇ ಕಂಟ್ರೋಲ್ ಮಾಡ್ತಿರೋ ಮನೆಗಳ ಸಂಖ್ಯೆ ಎಷ್ಟಿದೆ ಅನ್ನೋದಕ್ಕೆ 14.91%. ಹೌದಲ್ಲ? ಕರ್ನಾಟಕದಲ್ಲಿ ಫಿಮೇಲ್ ಹೆಡೆಡ್ ಹೌಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಎಷ್ಟಿದೆ 14.9% ಅಷ್ಟು 14.9% ಅಷ್ಟು ಅಥವಾ ನಿಮ್ಮ ಲಕ್ಷಗಳಲ್ಲಿ ಹೇಳೋದಾದ್ರೆ 19.65 ಲ್ಯಾಕ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೌದಾ? ಕರ್ನಾಟಕದಲ್ಲಿ ಮಹಿಳೆ ಹೆಡೆಡ್ ಆಗಿರುವಂತಹ ಹೌಸ್ ಹೋಲ್ಡ್ಸ್ಗಳು ಇಷ್ಟಿವೆ. ಇದು ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸೊ ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡಿ ಅಖಿಲ ಭಾರತ ಮಟ್ಟದಲ್ಲಿ ಸೊ ಇಂಡಿಯಾದಲ್ಲಿ ನೋಡೋದಾದ್ರೆ ನ್ಯಾಷನಲ್ ಅವರೇಜ್ ಕಂಪೇರ್ ಮಾಡೋದಾದ್ರೆ ನ್ಯಾಷನಲ್ ಅವರೇಜ್ 10.9%. ನ್ಯಾಷನಲ್ ಅವರೇಜ್ ಎಷ್ಟಿದೆ 10.9% ಇದೆ. ಅದಕ್ಕಿಂತಲೂ ಕೂಡ ಕರ್ನಾಟಕ ಎಷ್ಟಿದೆ 14.91%. ಅಂದ್ರೆ ನ್ಯಾಷನಲ್ ಗಿಂತಲೂ ಕೂಡ ಸ್ಟೇಟ್ ಅಲ್ಲಿ ಮಹಿಳೆಯರು ಫಿಮೇಲ್ ಏನು ಹೌಸ್ ಹೆಡೆಡ್ ಇದ್ದಾರೆ ಆ ಪ್ರಮಾಣ ಜಾಸ್ತಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಮಹಿಳೆಯರು ಏನು ಮಹಿಳಾ ಪ್ರಧಾನ ಕುಟುಂಬಗಳು ಹೆಚ್ಚಿರೋದನ್ನ ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರ ಮಟ್ಟಕ್ಕಿಂತನೂ ಕೂಡ ಕರ್ನಾಟಕ ರಾಜ್ಯ ಹೆಚ್ಚಿರೋದು ಈ ಭಾಗದಲ್ಲಿ ಹೆಚ್ಚಿದೆ. ಹೌದಲ್ಲ? ಇದು ನಂಬರ್ಸ್ ತೆಗೆದ್ಬಿಟ್ಟು ಹೆಲ್ಮಿನೇಟ್ ಮಾಡ್ತಾ ಹೋಗ್ತಾನೆ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಕ್ಲಿಯರ್? ನೆಕ್ಸ್ಟ್ ನೋಡೋದಾದ್ರೆ ಇಷ್ಟು ಕಾರ್ಮಿಕ ಬಲವನ್ನು ಭಾಗವಹಿಸಿ ಟೋಟಲ್ ಕರ್ನಾಟಕ ಏನ್ ಪಾಪ್ಯುಲೇಷನ್ ಇದೆ ಅದರಲ್ಲಿ ಎಷ್ಟು ಜನ ದುಡಿತಾ ಇದ್ದಾರೆ ಅಂತ ನೋಡೋದಾದ್ರೆ ಸೊ ಎಷ್ಟು ಜನ ಫುಲ್ ಟೈಮ್ ಲೇಬರ್ಸ್ ಆಗಿ ವರ್ಕ್ ಮಾಡ್ತಾರೆ ಅಂತ ನೋಡೋದಾದ್ರೆ ಶೇಕಡ ನಮಗೆ ಸಿಗುವಂತದ್ದು 45.62% ಅಷ್ಟು ಇದೆ. ಎಷ್ಟು 45.67% 62% ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದನ್ನ ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ವರ್ಕ್ ಮಾಡೋ ಸಂಖ್ಯೆ ಎಷ್ಟಿದೆ 45.62% ನೋಡ್ತಾ ಹೋಗ್ತೇವೆ. ಇದರಲ್ಲಿ
ಫುಲ್ ಟೈಮ್ ವರ್ಕ್ ಮಾಡೋರ ಸಂಖ್ಯೆ ಎಷ್ಟು, ಮೇಲ್ ವರ್ಕರ್ಸ್ ಎಷ್ಟಿದೆ ಅಂತ ನೋಡೋದಾದ್ರೆ 83.94% ಅಷ್ಟು ಇದೆ ಫುಲ್ ಟೈಮ್ ವರ್ಕ್ ಮಾಡ್ತಿರೋ ಸಂಖ್ಯೆ. ಇದರಲ್ಲಿ ಮಾರ್ಜಿನಲ್ ವರ್ಕರ್ಸ್ ಎಷ್ಟು ಅಥವಾ ಪಾರ್ಟ್ ಟೈಮ್ ವರ್ಕ್ ಮಾಡೋರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 16.06% ನೋಡ್ತಾ ಹೋಗ್ತೀವಿ. ಮಾರ್ಜಿನಲ್ ವರ್ಕರ್ಸ್ ಎಷ್ಟಿದ್ದಾರೆ 16.06% ಅಷ್ಟು. ಮೇನ್ ವರ್ಕರ್ಸ್ ಫುಲ್ ಟೈಮ್ ವರ್ಕ್ ಮಾಡೋರ ಸಂಖ್ಯೆ ಎಷ್ಟಿದೆ 83.94%. ಓವರ್ ಆಲ್ ಕರ್ನಾಟಕದಲ್ಲಿ ವರ್ಕ್ ಮಾಡೋರ ಸಂಖ್ಯೆ ಎಷ್ಟಿದೆ 45.62% ಅನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಹೌದಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಲಿಟ್ರಸಿನ ತಗೊಳ್ಳೋದಾದ್ರೆ ಸಾಕ್ಷರತಾ ಪ್ರಮಾಣ. ಸೊ 2011 ಸೆನ್ಸಸ್ ಪ್ರಕಾರ ಎಷ್ಟು 2011 ಪ್ರಕಾರ ಕರ್ನಾಟಕದ ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಸ್ಟೇಟ್ ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ನೋಡಿದ್ರೆ 75.4% ಅನ್ನು ನೋಡ್ತಾ ಹೋಗ್ತೀವಿ. 2011 ಸೆನ್ಸಸ್ ಪ್ರಕಾರ ರಾಜ್ಯದ ಲಿಟ್ರಸಿ ರೇಟ್ ಎಷ್ಟಿದೆ, ಸ್ಟೇಟ್ ಲಿಟ್ರಸಿ ರೇಟ್ ಎಷ್ಟಿದೆ 75.4% ಇದೆ. ಇದು ನ್ಯಾಷನಲ್ ಲೆವೆಲ್ಗಿಂತ ಹೆಚ್ಚಿದೆಯಾ ಕಡಿಮೆ ಅಂತ ನೋಡೋದಾದ್ರೆ ರಾಷ್ಟ್ರ ಮಟ್ಟಕ್ಕಿಂತನೂ ಕೂಡ ಹೆಚ್ಚಾಗಿದೆಯಾ ಕಡಿಮೆ ಅಂತ ನೋಡೋದಾದ್ರೆ ಇದು ನ್ಯಾಷನಲ್ ಭಾರತದ ಎಷ್ಟಿದೆ, ನ್ಯಾಷನಲ್ ಅವರೇಜ್ ಎಷ್ಟಿದೆ 73%, ಕರ್ನಾಟಕದ ಎಷ್ಟಿದೆ 75.4%. ಅಂದ್ರೆ ರಾಷ್ಟ್ರ ಮಟ್ಟಕ್ಕಿಂತನೂ ಕೂಡ ರಾಜ್ಯದಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಿದೆ. ಲಿಟ್ರಸಿ ರೇಟ್ ನ್ಯಾಷನಲ್ ಲೆವೆಲ್ ಕೂಡ ಸ್ಟೇಟ್ ಅಲ್ಲಿ ಏನಾಗಿದೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಹೌದಲ್ಲ. ನೆಕ್ಸ್ಟ್ ನೋಡೋಣ, ಇದು ಮಹಿಳಾ ಸಾಕ್ಷರತೆಗೆ ಸಂಬಂಧಪಟ್ಟಂತೆ, ಹೌದಲ್ಲ. ಸೊ ಫಿಮೇಲ್ ಲಿಟ್ರಸಿ ರೇಟ್ಗೆ ಸಂಬಂಧಪಟ್ಟಂತೆ ಅದು ಹೇಗಿದೆ ನೋಡ್ತಾ ಹೋಗೋಣ. 2011 ಸೆನ್ಸಸ್ ಪ್ರಕಾರ, ಸೊ 2001 ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಹಿಳಾ ಲಿಟ್ರಸಿ ರೇಟ್ ಇತ್ತು ಅಂತ ನೋಡೋದಾದ್ರೆ, ಸೊ ಫಿಮೇಲ್ ಲಿಟ್ರಸಿ ರೇಟ್ ಇದ್ದದ್ದು 2001 ಡೇಟಾ ಪ್ರಕಾರ 56.87% ಅಷ್ಟು, 56.87% ಅಷ್ಟು ಇತ್ತು. ಯಾವಾಗ 2001 ಅಲ್ಲಿ. ಇದು 2011ಗೆ ಬಂದಾಗ 2011ಕ್ಕೆ ಬಂದಾಗ 68.1% ಆಯ್ತು. ಅಂದ್ರೆ 2001 ಗಿಂತನೂ ಕೂಡ 2011 ಅಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣ ಫಿಮೇಲ್ ಲಿಟ್ರಸಿ ರೇಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸ್ಟೇಟ್ ಅಲ್ಲಿ. ಆದ್ರೆ ಇದು ಇನ್ಕ್ರೀಸ್ ಆಗಿದೆ, ಅದು ನ್ಯಾಷನಲ್ ಲೆವೆಲ್ ಗಿಂತ ಹೆಚ್ಚಿದೆಯಾ ಕಡಿಮೆ ಇದೆ. ಆದ್ರೆ ಇದನ್ನು ಕಂಪೇರ್ ಮಾಡ್ಕೊಳ್ಳಿ, ನ್ಯಾಷನಲ್ ಲೆವೆಲ್ ಬಂದಾಗ ಭಾರತದ ಒಟ್ಟು ಸಾಕ್ಷರತಾ ಪ್ರಮಾಣ ಬರೋದು 64.6% ಬರುತ್ತೆ. ಟೋಟಲ್ ನ್ಯಾಷನಲ್ ಲೆವೆಲ್ ಬರುವಂತ ಲಿಟ್ರಸಿ ರೇಟ್ ಮಹಿಳೆಯರು ಎಷ್ಟಿದೆ 64.6% ಇದೆ. ಸ್ಟೇಟ್ ಎಷ್ಟಿದೆ 68.1% ಇದೆ 2011 ಸೆನ್ಸಸ್ ಪ್ರಕಾರ. ಹಾಗಿದ್ರೆ ನಮ್ದೇನಾಗಿದೆ ಕರ್ನಾಟಕವು ಸಾಕ್ಷರತಾ ಪ್ರಮಾಣ ಮಹಿಳಾ ಸಾಕ್ಷರತಾ ಪ್ರಮಾಣದಲ್ಲಿ ಅದರ ಫಿಮೇಲ್ ಲಿಟ್ರಸಿ ರೇಟ್ ಅಲ್ಲಿ ನ್ಯಾಷನಲ್ ಲೆವೆಲ್ ಗಿಂತನೂ ಕೂಡ ನಮ್ದು ಜಾಸ್ತಿ ಇದೆ, ಹೌದಲ್ಲ. ಇದು ಕೂಡ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಆಗಿ ಬರುವ ಸಾಧ್ಯತೆಗಳು ಇರುತ್ತೆ, ನೀವು ಇದನ್ನ ನೋಡ್ಕೋಬೇಕಾಗತ್ತೆ. ಇನ್ನು ರೆಸಿಡೆನ್ಸ್ಗೆ ಬರ್ತಾ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರ ಸಂಖ್ಯೆ ಎಷ್ಟಿದೆ, ನಗರದಲ್ಲಿ ವಾಸಿಸುವವರ ಸಂಖ್ಯೆ ಎಷ್ಟಿದೆ. ಇದನ್ನ ಕರ್ನಾಟಕ ರಾಜ್ಯ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ರೂರಲ್ ಭಾಗದಲ್ಲಿ ವಾಸ ಮಾಡೋರ ಸಂಖ್ಯೆ 2011 ಸೆನ್ಸಸ್ ಪ್ರಕಾರ ಎಷ್ಟಿತ್ತು 61.33% ನೋಡಿ, 61.33% ನೋಡ್ತಾ ಹೋಗ್ತೀವಿ. ಎಲ್ಲಿ ರೂರಲ್ ಏರಿಯಾದಲ್ಲಿ ಇದ್ದವರ ಪ್ರಮಾಣ. ಇದು ನಗರದಲ್ಲಿ ಎಷ್ಟಿದೆ 38.67% ನಗರ ನಿವಾಸಿಗಳು. ಅರ್ಬನ್ ರೆಸಿಡೆನ್ಸ್ ನೋಡೋದಾದ್ರೆ, ಸೊ ಅರ್ಬನ್ ರೆಸಿಡೆನ್ಸ್ ನೋಡೋದಾದ್ರೆ 38.67% ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇಲ್ಲಿ ಮೈಗ್ರೇಷನ್ ಕೂಡ ಆಗ್ತಾ ಇದೆ, ಗ್ರಾಮೀಣ ಭಾಗದಿಂದ ಇಲ್ಲಿ ನಗರಗಳ ಕಡೆಗೆ ಅಥವಾ ರೂರಲ್ ಏರಿಯಾದಿಂದ ಅರ್ಬನ್ ಕಡೆಗೆ ಏನಾಗ್ತಿದೆ ಇವತ್ತು ಮೈಗ್ರೇಷನ್ ಆಗ್ತಾ ಇದೆ. ಇದರಿಂದ ನಗರಗಳ ಪ್ರಮಾಣನೂ ಕೂಡ ಇನ್ಕ್ರೀಸ್ ಆಗ್ತಿದೆ. ಲಾಸ್ಟ್ ಡಿಕೇಡ್ಗೆ ಕಂಪೇರ್ ಮಾಡೋದಾದ್ರೆ ಈ ಡಿಕೇಡ್ ಅಲ್ಲಿ 2011ರಲ್ಲಿ ಎಷ್ಟು 4.68% ಅಷ್ಟು ಏನಾಗಿದೆ ನಿಮ್ಗೆ ನಗರೀಕರಣ ಹೆಚ್ಚಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಕ್ಲಿಯರ್. ನಗರೀಕರಣ ಅರ್ಬನೈಸೇಷನ್ ಎಷ್ಟಾಗಿದೆ 4.68% ಇದೆ. ಈ ನಗರೀಕರಣದಲ್ಲಿ ಕರ್ನಾಟಕದ ಸ್ಥಾನ ಏನು, ನಗರೀಕರಣದಲ್ಲಿ ಅರ್ಬನೈಸೇಷನ್ ಕರ್ನಾಟಕದ ಸ್ಥಾನ 7th ಪ್ಲೇಸ್ ಅಲ್ಲಿ ಇದೆ. ಕರ್ನಾಟಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಭಾರತದಲ್ಲಿ ನಗರೀಕರಣದಲ್ಲಿ ಅಥವಾ ಅರ್ಬನೈಸೇಷನ್ ಅಲ್ಲಿ 7th ಪ್ಲೇಸ್ ಅಲ್ಲಿ ಇರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ ಇಲ್ಲಿ. ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್ ತಗೋಣ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ. ಒಂದು ಈ ಡೆಫಿನೇಷನ್ ಏನಿದೆ ನೋಡ್ಬೇಡ, ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಿ. ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ಪುನರಾವರ್ತಿಸದೆ ಒಂದು ನಿರ್ದಿಷ್ಟ ಅವಧಿಗೆ ಸಾಧಾರಣವಾಗಿ ಹಣಕಾಸು ವರ್ಷಕ್ಕೆ ಒಟ್ಟುಗೂಡಿಸುವುದೇ ಏನಾಗಿರುತ್ತೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ. ಅಗ್ರಿಗೇಟ್ ಆಫ್ ದಿ ಎಕನಾಮಿಕ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದಿ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ದಿ ಸ್ಟೇಟ್ ಕೌಂಟೆಡ್ ವಿಥೌಟ್ ಡುಪ್ಲಿಕೇಶನ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಕ್ಲಿಯರ್. ಇದಂತಂದ್ರೆ ಒಂದು ರಾಜ್ಯ, ಒಂದು ಸ್ಟೇಟ್, ಅದು ಒಂದು ಜಿಯೋಗ್ರಫಿಕಲ್ ಏರಿಯಾದ ಒಳಗಡೆಗೆ ಒಂದು ರಾಜ್ಯದ ಒಳಭಾಗದಲ್ಲಿ
ಒಂದು ಫೈನಾನ್ಸಿಯಲ್ ಇಯರ್ ಅಲ್ಲಿ, ಒಂದು ಹಣಕಾಸು ವರ್ಷದಲ್ಲಿ, ಒಂದು ಫೈನಾನ್ಸಿಯಲ್ ಇಯರ್ ಅಲ್ಲಿ ಏನು ಗೂಡ್ಸ್ ಅಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳು, ಅದಲ್ಲ ಗೂಡ್ಸ್ ಅಂಡ್ ಸರ್ವಿಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವೇಂತ ಕರಿತಾ ಹೋಗ್ತೀವಿ, ಸ್ಟೇಟ್ GDP ಅಥವಾ GSDP. ಅದಲ್ಲ ಕರ್ನಾಟಕ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾ ಹೋಗ್ತೀವಿ. ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಫೈನಾನ್ಸಿಯಲ್ ಇಯರ್ ಅಲ್ಲಿ ಏನು ಸರಕು ಮತ್ತು ಸರ್ವಿಸ್ ಸೇವೆಗಳು, ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ ಆಗುತ್ತೆ 1 ಇಯರ್ ಅಲ್ಲಿ, ಈ ಟೋಟಲ್ ವ್ಯಾಲ್ಯೂವನ್ನ, ಒಟ್ಟು ಮೊತ್ತವನ್ನ ನಾವೇನ್ ಕರಿತಿದೀವಿ, ಸ್ಟೇಟ್ GDP ಅಂತ ಕರಿತಾ ಇದೀವಿ. ಕ್ಲಿಯರ್? ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗಿದ್ರೆ ಸ್ಟೇಟ್ GDP ಎಷ್ಟಿದೆ 1920 ಪ್ರಕಾರ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ 2019-20 ಓವರ್ವ್ಯೂನ ನೋಡೋದಾದ್ರೆ 2019-20 ಕರ್ನಾಟಕ GDP ಎಷ್ಟಿದೆ ನೋಡೋದಾದ್ರೆ, ಇಲ್ಲಿ GSDP ನಾವು ಏನ್ ಮಾಡ್ತಾ ಹೋಗ್ತೀವಿ, 2 ರೀತಿಯ ಬೆಲೆಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಒಂದು ಕರೆಂಟ್ ಪ್ರೈಸ್ ಅಥವಾ ಪ್ರಸಕ್ತ ಬೆಲೆಗಳು, ಮಾರ್ಕೆಟ್ ಪ್ರೈಸ್. ಏನು ಮಾರ್ಕೆಟ್ ಪ್ರೈಸ್, ಕರೆಂಟ್ ಪ್ರೈಸ್, ಪ್ರಸಕ್ತ ಬೆಲೆಗಳಲ್ಲಿ ಕರ್ನಾಟಕದ GDP 1920 ಎಷ್ಟಿದೆ, 10% ಇದೆ, 10%. ಸೊ ಅದು ಅಟ್ ಪ್ರೆಸೆಂಟ್ ಇವತ್ತು 2019-20 ಏನು ಪ್ರೈಸಸ್ ಇದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾ ಹೋಗ್ತೀವಿ. ಇನ್ನೊಂದು GDP ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ಥಿರ ಬೆಲೆಗಳಲ್ಲಿ, ಕಾನ್ಸ್ಟೆಂಟ್ ಪ್ರೈಸ್. ಈ ಕಾನ್ಸ್ಟೆಂಟ್ ಪ್ರೈಸ್ ನ ಯಾವ ಇಯರ್ ಮೇಲೆ ತಗೊಳ್ತಾ ಹೋಗ್ತೀವಿ, ಬೇಸ್ ಇಯರ್ ಆಧಾರದ ಮೇಲೆ ತಗೊಳ್ತೀವಿ. ಏನದು ಮೂಲ ಆಧಾರ ವರ್ಷ, ಬೇಸ್ ಇಯರ್. ಸೊ ಬೇಸ್ ಇಯರ್ ಅಂತ ಯಾವ ತಗೊಂಡಿದೀವಿ, 2011 and 12, 2011 ಮತ್ತು 12 ಬೇಸ್ ಇಯರ್ ಆಗಿ ಮಾಡ್ಕೊಂಡಿದೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಬೇಸ್ ಇಯರ್ ಯಾವ್ದಿದೆ, ಅಟ್ ಪ್ರೆಸೆಂಟ್ ಬೇಸ್ ಇಯರ್ ಯಾವ್ದಿದೆ, 2011 and 12 GDP ಕ್ಯಾಲ್ಕುಲೇಷನ್ಗೆ ನಾವು ಬಳಸ್ಕೊಳ್ತಿರೋ ಬೇಸ್ ಇಯರ್ ಆಗಿದೆ. ಅಂದ್ರೆ ಈ ಬೇಸ್ ಇಯರ್ ನ ಕ್ಯಾಲ್ಕುಲೇಟ್ ತಗೋಬೇಕಾದಾಗ ಯಾವ ವರ್ಷ ಇನ್ಫ್ಲೇಷನ್ ಕಡಿಮೆ ಇರುತ್ತೋ, ಯಾವ ವರ್ಷ ಹಣದುಬ್ಬರ ಕಡಿಮೆ ಇರುತ್ತೋ ಅದಕ್ಕೆ ಒತ್ತನ್ನು ಕೊಟ್ಟು ಬೇಸ್ ಇಯರ್ ಅನ್ನ ಚೂಸ್ ಮಾಡ್ತೀವಿ. 2011-12 ಇನ್ಫ್ಲೇಷನ್ ಕಡಿಮೆ ಇತ್ತು, ಅದನ್ನ ಬೇಸ್ ಇಯರ್ ಆಗಿ ಮಾಡ್ಕೊಂಡಿದೀವಿ. ಆ ಬೇಸ್ ಇಯರ್ ಡೇಟಾ ಪ್ರಕಾರ, ಆ ಬೇಸ್ ಇಯರ್ ಇದ್ದಂತ ವಸ್ತುಗಳ ಪ್ರೈಸ್ ಪ್ರಕಾರ, ವಸ್ತುಗಳ ಬೆಲೆ ಪ್ರಕಾರ GDP ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ರೈಸ್ ನ ತಗೊಳ್ಳೋಣ. ರೈಸು ಯಾರು ಪ್ರೆಸೆಂಟ್ ಇವತ್ತು 50 ರೂಪೀಸ್ ಇರ್ಬೋದು, 2011-12 ಅಲ್ಲಿ ಇದ್ರದ್ದು ರೈಸ್ ಎಷ್ಟಿದೆ, 30 ರೂಪಾಯಿ ಇರ್ಬೋದು ಪರ್ ಕಿಲೋಗೆ. ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರೈಸ್ನ ಕೌಂಟ್ ಮಾಡೋದ್ರೆ 50 ರೂಪೀಸ್ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಬೇಸ್ ಇಯರ್ ಮಾಡಬೇಕಾದ್ರೆ 30 ರೂಪೀಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ 50 ಕ್ವಿಂಟಲ್ ಸಂಬಂಧ 50 ರೂಪಾಯಿ ಇತ್ತು ಅವಾಗ ಕೆಜಿಗೆ, ಇವಾಗ 30 ರೂಪಾಯಿ ಇದೆ. ಸೊ ಯಾವ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಿದೀವಿ, 50 ರೂಪಾಯಿ ಇರೋದನ್ನ ಮಾರ್ಕೆಟ್ ಪ್ರೈಸ್, 30 ರೂಪಾಯಿ ಇರೋದು ಬೇಸ್ ಇಯರ್ ಪ್ರೈಸ್. ಯಾಕಂದ್ರೆ ಇನ್ಫ್ಲೇಷನ್ ಆಗ್ಬಾರ್ದು, ಇನ್ಫ್ಲೇಷನ್ ಕಡಿಮೆ ಇರೋದನ್ನ ತಗೊಂಡು ಬೇಸ್ ಇಯರ್ ಪ್ರೈಸ್ ಅಲ್ಲಿ GDP ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಬೇಸ್ ಇಯರ್ ಪ್ರೈಸ್ ಅಲ್ಲಿ GDP ಎಷ್ಟಿದೆ ಕರ್ನಾಟಕದ್ದು, 6.8% ಇದೆ. ಸ್ಥಿರ ಬೆಲೆಗಳಲ್ಲಿ ಕರ್ನಾಟಕ GDP ಎಷ್ಟಿದೆ, 6.8% ಇದೆ. ಇದು ರಾಜ್ಯದ GDP ಆಯ್ತು. ಹಾಗಿದ್ರೆ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟಿದೆ. ಸೊ ಕರ್ನಾಟಕ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ನೋಡೋದಾದ್ರೆ ಪ್ರಸಕ್ತ ಬೆಲೆಗಳಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ ಅಥವಾ ಕರೆಂಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಅಲ್ಲಿ 7.5% ಇದೆ. ಸೊ ರಾಷ್ಟ್ರದಲ್ಲಿ ಎಷ್ಟಿದೆ, 7.5. ನೋಡಿ, ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ರಾಜ್ಯಕ್ಕಿಂತನೂ ಕೂಡ ಏನಾಗಿದೆ, ನ್ಯಾಷನಲ್ ಲೆವೆಲ್ ಗಿಂತನೂ ಕೂಡ ರಾಜ್ಯ ಜಾಸ್ತಿ ಇದೆ. ಅಂದ್ರೆ ರಾಷ್ಟ್ರಕ್ಕಿಂತನೂ ಕೂಡ ರಾಜ್ಯ ಮಟ್ಟ ಏನಾಗಿದೆ, ಕರೆಂಟ್ ಪ್ರೈಸ್ ಅಲ್ಲಿ ಜಾಸ್ತಿ ಬಂದಿದೆ. ಅದೇ ರೀತಿಯಲ್ಲಿ ಮಾರ್ಕೆಟ್ ಪ್ರೈಸ್ ಅಲ್ಲಿ ಜಾಸ್ತಿ ಬಂದಿದೆ. ಕಾನ್ಸ್ಟೆಂಟ್ ಪ್ರೈಸ್ ತಗೊಳ್ಳೋದಾದ್ರೆ 11-12 ಡೇಟಾ ಬೇಸ್ ಇಯರ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರೆ ರಾಷ್ಟ್ರದ GDP ಎಷ್ಟಿದೆ, 5%. ಹೌದಲ್ಲ, ಆ ರಾಜ್ಯದ ಎಷ್ಟಿದೆ, 6.8%. ಅಂದ್ರೆ ಕರೆಂಟ್ ಪ್ರೈಸ್ ಮತ್ತೆ ಕಾನ್ಸ್ಟೆಂಟ್ ಪ್ರೈಸ್ ಎರಡರಲ್ಲೂ ಕೂಡ ರಾಷ್ಟ್ರ ಮಟ್ಟಕ್ಕಿಂತ ರಾಜ್ಯದ GDP ಜಾಸ್ತಿ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ತರ ಸ್ಟೇಟ್ಮೆಂಟ್ ವೈಸ್ ನೀವು ಕಂಪೇರ್ ಮಾಡಿ ಡೇಟಾಗಳನ್ನ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಸೆಕ್ಟರಲ್ ಕಾಂಪೋಸಿಷನ್ ಆಫ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದ್ರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಈ ವಲಯವಾರು ಕೊಡುಗೆ ಏನಿದೆ, ಯಾವುದು, ಸೆಕ್ಟರ್ಸ್, ವಲಯಗಳು. ಯಾವ ವಲಯಗಳು ಬರ್ತಾ ಹೋಗ್ತವೆ GDP ಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪ್ರಮುಖವಾಗಿ 3 ಸೆಕ್ಟರ್ಸ್ ನೋಡ್ಕೊಳ್ತಾ ಹೋಗ್ತೀವಿ. ಕೃಷಿ ವಲಯ, ಅಗ್ರಿಕಲ್ಚರ್ ಅಥವಾ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ವಲಯ. ಎರಡನೇದು ಕೈಗಾರಿಕೆ, ಇಂಡಸ್ಟ್ರಿ.
ತಯಾರಿಕಾ ವಲಯ ಅಥವಾ ದ್ವಿತೀಯ ವಲಯ, ಸೆಕೆಂಡರಿ ಸೆಕ್ಟರ್ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್. ಮೂರನೇದು ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್, ಟರ್ಸಿಯರಿ ಸೆಕ್ಟರ್ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಈ ಮೂರು ಕೂಡ ಸ್ಟೇಟ್ GDPಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ನೋಡ್ತಾ ಹೋಗೋಣ. 2018-19ರಲ್ಲಿ ಕೃಷಿ ಭಾಗದಿಂದ ಅಗ್ರಿಕಲ್ಚರ್ ಇಂದ ಪ್ರೈಮರಿ ಸೆಕ್ಟರ್ ಇಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗಿತ್ತು? 11.8% ಅಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿತ್ತು ಅಗ್ರಿಕಲ್ಚರ್ GDPಗೆ. ಸೊ ಇಂಡಸ್ಟ್ರಿ ಸೆಕೆಂಡರಿ ಸೆಕ್ಟರ್ ಕೊಟ್ಟಿದ್ದು 23.67% ಕೊಟ್ಟಿದೆ. ಅದೇ ರೀತಿಯಲ್ಲಿ ಸೇವಾ ವಲಯ 60.15% ಅನ್ನ ಕೊಟ್ಟಿದೆ. ಹೈಯೆಸ್ಟ್ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡಿದೆ 2018 ಅಲ್ಲಿ. ಈ 2019-20 ಬಂದಾಗ, ಸೊ 2019-20 ಡೇಟಾ ಪ್ರಕಾರ ಅಗ್ರಿಕಲ್ಚರ್ ಎಷ್ಟಿದೆ? GDPಗೆ ಕಾಂಟ್ರಿಬ್ಯೂಷನ್ 10.97%. ಸೊ ಅಂದ್ರೆ 2018-19ರಲ್ಲಿ 11.8% ಇದ್ದಂತಹ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ದು 2019-20ರಿಗೆ 10.97 ಏನಾಗಿದೆ? ಡಿಕ್ರೀಸ್ ಆಗಿದೆ. ಇದು ಕೂಡ ಕೇಳ್ತಾನೆ. ಇನ್ನು ಸೆಕೆಂಡರಿ ಸೆಕ್ಟರ್ ಏನಾಗಿದೆ? ಕೈಗಾರಿಕಾ ವಲಯ 2018-19 23.67 ಇತ್ತು. ಇವಾಗ ಎಷ್ಟಾಗಿದೆ? 22.84%. ಇಲ್ಲಿ ಏನಾಗಿದೆ? ಇಲ್ಲೂ ಕೂಡ ಏನಾಗಿದೆ? ಸೆಕೆಂಡರಿ ಸೆಕ್ಟರ್ ಕೂಡ ಡಿಕ್ರೀಸ್ ಆಗಿದೆ. ಇಲ್ಲಿ ಒಂದೊಂದು ಇನ್ಕ್ರೀಸ್ ಆಗಿದೆ ನೋಡ್ತಾ ಹೋಗ್ತೀವಿ. ಅದು ಸರ್ವಿಸ್ ಸೆಕ್ಟರ್ 65.15% ಇರೋದು 66.19%ಗೆ ಇನ್ಕ್ರೀಸ್ ಆಗಿದೆ. ಸೇವಾ ವಲಯ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಸ್ಟೇಟ್ GDPಗಾಗಲಿ ಸೆಂಟ್ರಲ್ GDP ಎಷ್ಟು ಕಾಂಟ್ರಿಬ್ಯೂಷನ್ ಇರೋದು ಯಾವ್ದು ಇವತ್ತು? ಸರ್ವಿಸ್ ಸೆಕ್ಟರ್. ಓಕೆ, ಆ ಎಕನಾಮಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದ್ರೆ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ. ಈ ತಲಾ ಆದಾಯ ಏನು ಅಂತ ನೋಡ್ತಾ ಹೋಗೋಣ. ಪರ್ ಕ್ಯಾಪಿಟಾ ಇನ್ಕಮ್, ಈ ಪರ್ ಕ್ಯಾಪಿಟಲ್ ಟೋಟಲ್ ಇನ್ಕಮ್ ಏನಿದೆ ರಾಜ್ಯದ್ದು, ಸೊ ಟೋಟಲ್ ರಾಜ್ಯದ ಇನ್ಕಮ್ ಏನಿದೆ, ಸ್ಟೇಟ್ ಇನ್ಕಮ್ ಏನಿದೆ, ಆ ಸ್ಟೇಟ್ ಇನ್ಕಮ್ ಅನ್ನ ಟೋಟಲ್ ಸ್ಟೇಟ್ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಡಿವೈಡ್ ಮಾಡಿದ್ರೆ ಆ ಪರ್ ಕ್ಯಾಪಿಟಾ ಇನ್ಕಮ್ ಸಿಗ್ತಾ ಹೋಗುತ್ತಾರೆ. ಅದೇ ರೀತಿಯಲ್ಲಿ ಪರ್ ಕ್ಯಾಪಿಟಾ ಎಷ್ಟಿದೆ ಯಾವ್ದ್ರಲ್ಲಿ? ಕರೆಂಟ್ ಪ್ರೈಸ್ ಅಲ್ಲಿ, ಮಾರ್ಕೆಟ್ ಪ್ರೈಸ್ ಅಲ್ಲಿ 2018-19 ಅಲ್ಲಿ ಬಂದಾಗ 2,12,477 ರೂಪೀಸ್ ಇತ್ತು. 477 ರೂಪೀಸ್ ಇತ್ತು. ಇದು ಇವಾಗ 2019-20ಕ್ಕೆ ಎಷ್ಟಾಗಿದೆ? 2,31,246 ರೂಪೀಸ್ ಅಷ್ಟು ಆಗಿದೆ. ಕ್ಲಿಯರ್? ಅಂದ್ರೆ ಕರೆಂಟ್ ಪ್ರೈಸ್ ಅಲ್ಲಿ 18-19 ಇಂದ 19-20 ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 8.8% ಅಷ್ಟು ಇನ್ಕ್ರೀಸ್ ಆಗಿದೆ. ಪರ್ ಕ್ಯಾಪಿಟಾ ಇನ್ಕಮ್ ಕರ್ನಾಟಕದ್ದು ಲಾಸ್ಟ್ ಇಯರ್ ಇಂದ ಈ ಇಯರ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ನೆಕ್ಸ್ಟ್ ನೋಡೋದಾದ್ರೆ ನ್ಯಾಷನಲ್ ಪರ್ ಕ್ಯಾಪಿಟಾ ಇನ್ಕಮ್. ನ್ಯಾಷನಲ್ ಪರ್ ಕ್ಯಾಪಿಟಾ ಇನ್ಕಮ್ 2019-20 ಅಲ್ಲಿ ಎಷ್ಟಿತ್ತು? 1,35,050 ರೂಪೀಸ್ ಅನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಸ್ಟೇಟ್ ಪರ್ ಕ್ಯಾಪಿಟಾ ಇನ್ಕಮ್ ಗಿಂತ ನ್ಯಾಷನಲ್ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗಿದೆ? ಕಡಿಮೆ ಇದೆ. ರಾಷ್ಟ್ರದ ತಲಾದಾಯ ರಾಜ್ಯದ ತಲಾದಾಯಕ್ಕಿಂತಲೂ ಕೂಡ ಕಡಿಮೆ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋಣ. ಇನ್ನು ರಾಜ್ಯದ ತಲಾದಾಯ, ಹೌದಲ್ಲ, ರಾಜ್ಯದ ತಲಾದಾಯಕ್ಕಿಂತ ರಾಷ್ಟ್ರದ ತಲಾದಾಯ ಅಥವಾ ರಾಷ್ಟ್ರದ ತಲಾದಾಯಕ್ಕಿಂತ ರಾಜ್ಯದ ತಲಾದಾಯ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡ್ತಾವ್ರೆ. ಎಷ್ಟು? 58.4% ಅಷ್ಟು. ಸೊ ಇಂಡಿಯಾ ಪರ್ ಕ್ಯಾಪಿಟಾ ಇನ್ಕಮ್ಗಿಂತ ಕರ್ನಾಟಕ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಇದೆ ಅಂತ ಹೇಳಕ್ಕಾದ್ರೆ 58.4% ಅಷ್ಟು ಇನ್ಕ್ರೀಸ್ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಇವೆಲ್ಲನೂ ಕೂಡ ಏನು? ಮಾರ್ಕೆಟ್ ಪ್ರೈಸ್ ಅಲ್ಲಿ. ಇನ್ನು ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ರಾಜ್ಯದ ತಲಾದಾಯ ಸ್ಥಿರ ಬೆಳೆಗಳಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಹಟ್ ಕಾನ್ಸ್ಟೆಂಟ್ ಪ್ರೈಸ್ 2011-12 ಬೇಸ್ ಇಯರ್ ಪ್ರಕಾರ ತಗೊಳ್ಳೋದಾದ್ರೆ, ಸೊ ಕರ್ನಾಟಕದ ಬೇಸ್ ಇಯರ್ ಪ್ರಕಾರ ನೋಡೋದಾದ್ರೆ 2018-19ರಲ್ಲಿ 18-19 ಎಷ್ಟಿತ್ತು? 1,53,276 ರೂಪೀಸ್ ಅನ್ನ ನೋಡ್ತಾ ಹೋಗ್ತೀವಿ. ಬೇಸ್ ಇಯರ್, ಇದು ಬೇಸ್ ಇಯರ್ ಪ್ರೈಸ್ ಮೇಲೆ, ಕಾನ್ಸ್ಟೆಂಟ್ ಪ್ರೈಸ್ ಮೇಲೆ ಇರುವಂತ ತಲಾದಾಯ ಕರ್ನಾಟಕದ. ಇನ್ನು 2019-20 ತಗೊಳ್ಳೋದಾದ್ರೆ 1,61,931 ರೂಪೀಸ್ ಅನ್ನ ನೋಡ್ತಾ ಹೋಗ್ತೀವಿ. ಇಲ್ಲೂ ಕೂಡ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲೂ ಕೂಡ ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್, ಕರ್ನಾಟಕದ ತಲಾದಾಯ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ಇದು ಕರ್ನಾಟಕದ ತಲಾದಾಯ ಆಯ್ತು ಸ್ನೇಹಿತರೆ. ಓಕೆ, ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿದ್ದೀವಿ, ಅದನ್ನ ನೀವು
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮುಖಾಂತರ ನೋಡಬಹುದು. ಮುಂದಿನ ತರಗತಿಗಳು ನೆಕ್ಸ್ಟ್ ಜುಲೈ ತಿಂಗಳು 4ನೇ ತಾರೀಕಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾರ್ಡ್ಲಿ 20 to 25 ಸ್ಲೈಡ್ಸ್ ಅಥವಾ ಕ್ಲಾಸ್ ಅಲ್ಲಿ ನೀವು ಇದನ್ನ ಮುಗಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಮತ್ತೆ ಭೇಟಿ ಮಾಡೋಣ. ಥ್ಯಾಂಕ್ ಯು.